ಹಾಯ್ ಎಕ್ಸಾಮ್ ವಾರಿಯರ್ಸ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸ್ನೇಹಿತರೆ, ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಸೀಸನ್ 4ಗೆ ನಿಮ್ಮ ಪ್ರತಿಕ್ರಿಯೆ ತುಂಬ ಅದ್ಭುತವಾಗಿದೆ. ಡೇ 1ನಲ್ಲಿ ನಾನು ನಿಮಗೆ ಒಬ್ಬ ಸಾಧಕನ ದಿನಚರಿ ಹೇಗಿರಬೇಕು ಅನ್ನೋ ರಿಲೇಟೆಡ್ ಆಗಿ ದಿನಚರ್ಯದ ಬಗ್ಗೆ ತಿಳಿಸ್ಕೊಟ್ಟೆ. ತುಂಬ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ರಿ. ಸುಮಾರು 3,500 ಯುವಕ ಯುವತಿಯರು ಬೆಳಗ್ಗೆ 5:30ಕ್ಕೆ ಲೈವಲ್ಲಿ ಭಾಗವಹಿಸಿದ್ರಿ. ಹ್ಯಾಟ್ಸ್ ಆಫ್ ಟು ಯು. ಅದಕ್ಕೋಸ್ಕರ ಉತ್ಸಾಹಿತನಾಗಿ ಇನ್ನಷ್ಟು ಎನರ್ಜಿ ಎನ್ಹಾನ್ಸ್ಮೆಂಟ್ ಟೆಕ್ನಿಕ್ಸ್ಗಳನ್ನು, ಸ್ಟ್ಯಾಟಿಕ್ಸ್ಗಳನ್ನು ನಿಮಗೆ ತಂದುಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವತ್ತು ಡೇ 2ನಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು ಬ್ರಹ್ಮಚರ್ಯದ ಬಗ್ಗೆ. ದ ಪವರ್ ಆಫ್ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತ ಅಂದ್ಕೂಡಲೇ ಭಾಳ ಗಾಬರಿ ಆಗೋದು ಬೇಕಾಗಿಲ್ಲ. ಇದು ನಿಮಗೆ ಸ್ಪಿರಿಚುಯಾಲಿಟಿಗೆ ಒಯ್ಯುವ ಜೀವನ ಪರ್ಯಂತ ಅನುಸರಿಸಬೇಕಾದ ಬ್ರಹ್ಮಚರ್ಯದ ಬಗ್ಗೆ ಮಾತಾಡಲ್ಲ. ಒಬ್ಬ ಎಕ್ಸಾಮ್ ವಾರಿಯರ್ ತಾನು ಸಕ್ಸಸ್ ಕಾಣೋವರೆಗೂ ಅನುಸರಿಸಲೇಬೇಕಾದ ಪವರ್ ಎನ್ಹಾನ್ಸ್ಮೆಂಟ್, ಶಕ್ತಿಯುತವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆಯಾಗುವಂಥ ವಿಚಾರವನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು ಡೇ 2ನಲ್ಲಿ. ಹಿಂದೆ ತಿಳಿಸಿದಾಗೆ ಡೇ 1ನಲ್ಲಿ ದಿನಚರ್ಯ ಮಾತಾಡಿದ್ದೀನಿ, ಡೇ 2ನಲ್ಲಿ ಬ್ರಹ್ಮಚರ್ಯ. ನಾಳೆ ಇನ್ನೂ ಅದ್ಭುತವಾದ ವಿಚಾರದೊಂದಿಗೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ವೆರಿ ಫಸ್ಟ್ ಇನ್ ದಿಸ್ ವಿಡಿಯೋ ಏನೇನು ವಿಚಾರ ಡಿಸ್ಕಸ್ ಮಾಡ್ತೀನಿ ಅಂತ ಅಂದರೆ, ಬ್ರಹ್ಮಚರ್ಯ ಯಾರಿಗಿದು ಅಂತ. ನಿಮ್ಮನ್ನು ಹೈಜಾಕ್ ಮಾಡ್ತಾ ಇರುವಂಥ, ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದಕ್ಕೆ ಆಗದೇ ಇರುವಂಗೆ ಹೈಜಾಕ್ ಮಾಡ್ತಾ ಇರೋರು ಯಾರು? ಬೆನಿಫಿಟ್ಸ್ ಆಫ್ ಬ್ರಹ್ಮಚರ್ಯ ಪಾಲನೆಯಿಂದ ಏನೇನು ಬೆನಿಫಿಟ್ಸ್ಗಳು ನಿಮ್ಗೆ ಆಗುತ್ತೆ? ಬ್ರಹ್ಮಚರ್ಯ ಹೋಗ್ತಾ ಇರೋದಕ್ಕೆ ಏನೇನು ಅಡೆತಡೆಗಳಿದೆ? ಒಂದು 3 ಮುಖ್ಯವಾದ ಅಡೆತಡೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಬಗ್ಗೆ ಕಾಶಿಯಸ್ ಆಗಿರಬೇಕು. 5 ಟಾನಿಕ್ಗಳನ್ನು ಕೊಡ್ತೀನಿ ಬ್ರಹ್ಮಚರ್ಯ ಇಂಪ್ರೂವ್ಮೆಂಟ್ ರಿಲೇಟೆಡ್ ಆಗಿ. ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಎನರ್ಜಿ ಲೆವೆಲ್ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಯು ಶುಡ್ ಫಾಲೋ 21 ಡೇಸ್ ವೆಟ್ ಅಟ್ ಫಸ್ಟ್. 21 ದಿನ ಆದ ನಂತರ 3 ತಿಂಗಳವರೆಗೆ ಇದನ್ನು ಪಾಲನೆ ಮಾಡಿ ನೋಡಿ. ನಿಮಗೆ ಏನಾದರೂ ಬದಲಾವಣೆ ಆಯಿತು ಅಂದರೆ ಉಳ್ಕೊಳ್ಳಿ, ಇಲ್ಲಾಂದರೆ ನೀವು ಹೇಗಿದ್ದೀರೋ ಹಾಗೆ ಬದುಕೊಳ್ಳಿ. ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇರೋದಿಲ್ಲ. ಆದರೆ ಒಂದು ಟ್ರಯಲ್ ಮಾಡಿ ನೋಡೋಕ್ಕೆ ನಿಮಗೆ ಮಾಡಿ ನೋಡ್ರಿ, ಇದರ ಪವರ್ ಎಷ್ಟಿರುತ್ತೆ ಅಂತ ನೀವು ನೋಡ್ಬೋದು. ನಂಬರ್ 1, ಎಕ್ಸಾಮ್ ವಾರಿಯರ್ಗೆ ಬ್ರಹ್ಮಚರ್ಯ ಏನಿದು? ಯಾರು ಎಕ್ಸಾಮ್ ವಾರಿಯರ್? ಇಲ್ಲಿ ಬ್ರಹ್ಮಚರ್ಯ ಅಂದ್ಕೂಡಲೇ ನಾವು ಹೊರಗಡೆ ಎಲ್ಲಿ ತುಂಬ ವಿಡಿಯೋಗಳು ನೋಡ್ತಾ ಹೋದಾಗ, ತುಂಬ ಪುಸ್ತಕ ತೆಗೆದಾಗ ಯುವಕರ ರಿಲೇಟೆಡ್ ಆಗಿರುತ್ತೆ. ಯುವಕರಲ್ಲಿ ಸ್ಪರ್ಮ್ ಇರುತ್ತೆ, ವೀರ್ಯ ಇರುತ್ತೆ, ಸೆಮನ್ ಇರುತ್ತೆ, ಏನೋ ಹೇಳ್ಕೊಂಡು ಅದು ಮೇಲಕ್ಕೆ ಚಲನೆ ಆಗ್ತಾ ಚಕ್ರದ ಊರ್ಧ್ವವರೆತಾಗಿ ತುಂಬ ಶಕ್ತಿಯುತವಾಗ್ತಾರೆ ಅಂತ ಮಾತಾಡ್ತಾರೆ. ಅದೇ ರೀತಿ ಇದು ಯುವತಿಯರಿಗೂ ಅಪ್ಲೈ ಆಗುತ್ತೆ. ಬ್ರಹ್ಮಚರ್ಯ ಕೇವಲ ಯುವಕರಿಗಷ್ಟೇ ಅಲ್ಲ, ಯುವತಿಯರಿಗೆ. ಮತ್ತು ಏಜ್ ಲಿಮಿಟ್ ಏನು ಹೇಳ್ತೀರಾ? ನಾನು ಹೇಳಿದ್ದೀನಿ, ವೆರಿ ಫಸ್ಟ್, ನಾನು ಸ್ಪಿರಿಚುವಲ್ ವಾರಿಯರ್ಗಳಿಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಕೇವಲ ಎಕ್ಸಾಮ್ ವಾರಿಯರ್. ನಂದೊಂದು ಟಾರ್ಗೆಟ್ ಇದೆ, ಒಬ್ಬ ಯುವಕ ಯುವತಿ 23 ವರ್ಷದೊಳಗೆ ಲೈಫಲ್ಲಿ ಒಂದು ತಾವೇನು ಅಂತ ಪ್ರೂವ್ ಮಾಡಬೇಕು ಅಂತ. ಅಂದರೆ ನೀವು ಹೇಳ್ತಾ ಇರ್ತೀರ, ಏನೋ ಸಿಟ್ಟು ಬಂದಾಗ ಅಮ್ಮನೋ ಅಪ್ಪನೋ ಟೀಚರ್ಸೋ ಯಾರೋ ಬೈದಾಗ ನಾನು ಯಾರಂತ ತೋರಿಸ್ತೀನಿ ಅಂತ. ಅಟ್ ದ ಏಜ್ ಆಫ್ 12 ಅದೇ ಡೈಲಾಗ್, ನಾನು ಯಾರಂತ ತೋರಿಸ್ತೀನಿ. ಅಟ್ ದ ಏಜ್ ಆಫ್ 18 ನಾನು ಯಾರಂತ ತೋರಿಸ್ತೀನಿ. ಅಟ್ ದ ಏಜ್ ಆಫ್ 25 ನಾನು ಯಾರಂತ ತೋರಿಸ್ತೀನಿ. 40 ವರ್ಷಕ್ಕೆ ಯಾರೋ ನಿಮಗೆ ಫ್ಯಾಮಿಲಿನಲ್ಲೋ ಹೆಂಡ್ತಿನೋ ಗಂಡನೋ ಹೇಳ್ತಾರೆ ನಾನು ಯಾರಂತ ತೋರಿಸ್ತೀನಿ. 60 ವರ್ಷ ಬಂದಾಗಲೂ ನಾನು ಯಾರಂತ ತೋರಿಸ್ತೀನಿ. ಯಾವಾಗ ತೋರಿಸೋದು ನೀವು? ತೋರಿಸುವ ಏಜ್ ಅಂದರೆ ನಿಮ್ಮನ್ನು ರೂಪಿಸುವ ಏಜ್ ಇದೆಯಲ್ಲ, 13ರಿಂದ 23, ಟೀನೇಜ್ ಬಿಗಿನಿಂಗ್. 13 to 23, ಹದಿಹರೆಯದ 13ರಿಂದ 23ರ 10 ವರ್ಷ ಇದೆಯಲ್ಲ, ಇಟ್ ಕ್ಯಾನ್ ಮೇಕ್ ಯು ಆರ್ ಇಟ್ ಕ್ಯಾನ್ ಬ್ರೇಕ್ ಯು. ನೀವು ಯಾರು ಅನ್ನೋದನ್ನು ತೋರಿಸ್ತೀನಿ ಅಂತಿದ್ದೀರಲ್ಲ, ಅಟ್ಲೀಸ್ಟ್ ಈ ಸಮಾಜಕ್ಕೆ ನೀವು ಯಾರು ಅಂತ ತೋರಿಸಿ. ಆಗಲಿಲ್ಲ, ನಿಮ್ಮ ಫ್ಯಾಮಿಲಿಗೆ ನೀವು ಯಾರಂತ ತೋರಿಸಿ. ಕೊನೆ ಯಾರಿಗೂ ಬೇಕಾಗಿಲ್ಲ, ನಿಮಗೆ ನೀವು ಅಟ್ಲೀಸ್ಟ್ ಯಾರು ಅಂತ ತೋರಿಸ್ಬೇಕು. ದಿಸ್ 10 ಇಯರ್, ಈ 10 ಇಯರಲ್ಲೇ 90% ಜನರ ಭವಿಷ್ಯ ರೂಪಿತ ಆಗತ್ತೆ. ಇನ್ನು 10% ಜನಕ್ಕೆ ನಾನು ಹೇಳಲ್ಲ, ಯಾಕೆಂದರೆ ಅಟ್ ದ ಏಜ್ ಆಫ್ 30 ಏನೋ ಜ್ಞಾನೋದಯ ಆಗಿ ಏನೋ ಅಚೀವ್ ಮಾಡಿದವರು ಇದ್ದಾರೆ. ಅಟ್ ದ ಏಜ್ ಆಫ್ 40 ಏನೋ ಯೋಚನೆ ಮಾಡಿ ಜ್ಞಾನೋದಯ ಆಗಿ ಏನೋ ಮಾಡಿದವರು ಇದ್ದಾರೆ. ಅಟ್ ದ ಏಜ್ ಆಫ್ 80 ಹೊಸ ಯೋಚನೆ ಬಂದು ಹೊಸ ಕಂಪನಿ ಆರಂಭ ಮಾಡಿ ದೊಡ್ಡ ಬಿಲಿಯನಿಯರ್ ಆದವರು ಇದ್ದಾರೆ. ಆದರೆ ದಟ್ ಪರ್ಸೆಂಟೇಜ್ ಇಸ್ ವೆರಿ ಲೋ. ಬಟ್ ಹೆಚ್ಚು ಜನ 90% ಯುವಕ ಯುವತಿಯರ ಬದುಕು ರೂಪಿತ ಆಗೋ ಏಜ್ ದೀಸ್ 10 ಇಯರ್ಸ್, 13 to 23. ಈ 10 ವರ್ಷ ನೀವು ಅದ್ಭುತವಾಗಿ ಕಟ್ಟಿಕೊಳ್ಳದೆ ಹೋದರೆ ಏನು ಇಲ್ಲಿ ಅಂತಂದರೆ, ಮಾಡಬೇಕಾದ ವಯಸ್ಸಿನಲ್ಲಿ ಇನ್ನೇನೋ ಮಾಡಿದರೆ ಮಾಡಬಾರದ ವಯಸ್ಸಿನಲ್ಲಿ ಅದನ್ನು ಮಾಡಲೇಬೇಕಾಗತ್ತೆ. ಯಾವ ಕೆಲಸ ನೀವು ಮಿಸ್ ಮಾಡಿದ್ದೀರಾ ಅದು ಮಾಡಬೇಕಾದ ಜವಾಬ್ದಾರಿ ಬರುತ್ತೆ.
ದಟ್ಸ್ ವೈ ವೆರಿ ಕೇರ್ಫುಲ್, ವೆರಿ ಕಾಶಿಯಸ್. ಈ ವಿಡಿಯೋ ಕಂಪ್ಲೀಟಾಗಿ ನಾನು ಕೊಡುವಂಥ ಮಾಹಿತಿಯನ್ನು ವೀಕ್ಷಿಸಬೇಕು. ಸ್ನೇಹಿತರೆ, ವೈ ದಿಸ್ ಟಾಪಿಕ್ ಟುಡೇ? ಈ ವಿಚಿತ್ರವಾದ ಟಾಪಿಕ್ಕನ್ನು ಇವತ್ತಾಗಿ ತೊಗೊಂಬಂದಿದ್ದೀರಾ ಅಂದರೆ, ಇವತ್ತು ನಿಮಗೆ ನವರಾತ್ರಿಯ 2ನೇ ದಿವಸ ಬ್ರಹ್ಮಚಾರಿಣಿ ದೇವಿಯ ಒಂದು ಆಚರಣೆ ಮಾಡುವಂಥ ದಿನ ಇದು. ಬ್ರಹ್ಮಚಾರಿಣಿ ದೇವಿ ಅಂದರೆ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಶಿವನನ್ನು ಒಲಿಸಿಕೊಂಡಂಥ ಒಂದು ದಿನ ಇದು. ಆಕೆ ಪಾರ್ವತಿ ದೇವಿಗೆ ದ್ವಿಪರ್ಣಿಕ ಅಂತ ಕರಿತೀವಿ, ಆಮೇಲೆ ಏಕಪರ್ಣ, ಆಮೇಲೆ ಅಪರ್ಣ, ಎಲೆಯನ್ನೇ ಸೇವನೆಯನ್ನು ಬಿಟ್ಟು ತಾನು ಶಿವನ ತಪಸ್ಸಿನಲ್ಲಿ ಕೂತ್ಕೊಂಡು ಬ್ರಹ್ಮಚಾರಿಣಿಯಾಗಿ ರೂಪಿತಗೊಂಡಂಥ ದೇವಿ. ಅಷ್ಟು ಪವರ್ಫುಲ್ ಶಕ್ತಿ ದೇವರುಗಳನ್ನು ನಾವು ನೆನೆಸ್ಕೊಂಡಾಗ ನಮ್ಮೊಳಗೂ ಏನೋ ಒಂದು ಬ್ರಹ್ಮಚರ್ಯದ ಕಂಟೆಂಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಈ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯೂತ್ಸ್ ಹೈಜಾಕ್ಡ್, ನೀವೆಲ್ಲ ಹೈಜಾಕ್ ಆಗ್ತಾ ಇದ್ದೀರಾ. ಯಾಕಂದರೆ ಈಗ ನಮ್ಮ ಜನ್ರೇಷನಲ್ಲಿ ಒಂದು 20 ವರ್ಷದ ಹಿಂದೆ ನಾವೆಲ್ಲ 23ರವರೆಗೆ ಬ್ರಹ್ಮಚರ್ಯ ಪಾಲನೆ ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ. ಆಟೋಮೆಟಿಕ್ಲಿ 23 ವರ್ಷದೊಳಗೆ ನಾವು ಹೇಗಿರಬೇಕು ಹಾಗೆ ಬಂದು ಒಂದು ಲೈಫ್ ಕಟ್ಕೋತಾ ಇದ್ವಿ ಬಹುತೇಕರು. ಆದರೆ ಇವತ್ತಿನ ಯುವತಿಯರು ಅಟ್ ದ ಏಜ್ ಆಫ್ 13, ನಾನೇ 2000 ಟೈಮ್ನಲ್ಲಿ ಸ್ಕೂಲಲ್ಲಿ ಟೀಚರ್ ಇದ್ದಾಗ 18 ವರ್ಷದ ಮೇಲ್ ಮಕ್ಕಳಿಗೆ ಮಾತಾಡ್ತಿದ್ದ ವಿಚಾರ 2010 ನಂತರ 16 ಇಳಿಸ್ಕೊಂಡೆ. 2020 ನಂತರ ಆಫ್ಟರ್ ಕೋವಿಡ್ 13ರವರೆಗೂ ಬಂದು ಕುತ್ಕೊಂಡಿದ್ದೀನಿ ನಾನು. ಅಂದರೆ ನಿಮ್ಮನ್ನು ಹೈಜಾಕ್ ಮಾಡ್ತಾ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದಾಗಿ ನಿಮಗೆ ವಿವೇಚನೆ ನೀವು ಕಳ್ಕೊತೀರಾ. ನಾವು ಅನ್ಕೋತೀವಿ ಅಪ್ಪ ಅಮ್ಮ ನಮ್ಮ ಮಗು ಹಾಳಾಗ್ತಾ ಇದೆ, ಟೀಚರ್ಸ್ ನಮ್ಮ ಮಗು ಹಾಳಾಗ್ತಾ ಇದೆ, ಸಮಾಜ ಈ ಹುಡುಗ ಹಾಳಾಗ್ತಾ ಇದೆ ಅಂತೀರಿ. ಅದು ಹಾಳಾಗ್ತಾ ಇರೋದಲ್ಲ, ದಟ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಹಾರ್ಮೋನ್ಗಳು ನಿಮ್ಮನ್ನು ಹೈಜಾಕ್ ಮಾಡ್ತಾ ಇರ್ತವೆ. ನಿಮ್ಮ ದೇಹದಲ್ಲಿ ಏನು ಹದಿಹರೆಯಕ್ಕೆ ಎಂಟ್ರಿ ಆದಾಗ ಉಂಟಾಗುವ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನೀವು ಇಂಟೆಲಿಜೆನ್ಸನ್ನು ಲಾಸ್ಟ್ ಮಾಡ್ಕೋತೀರ. ಅಂದರೆ ನಿಮ್ಮ ಬುದ್ಧಿ ವಿವೇಚನೆ ಇದೆಯಲ್ಲ ಅದು ಹೋಗ್ಬಿಡುತ್ತೆ, ಅದು ವಿವೇಚನೆಯೇ ಇರಲ್ಲ. ನೀವು ಏನು ಮಾಡಬೇಕು ಅಂತ ಗೊತ್ತಿಲ್ಲದ ರೀತಿ ನಿಮ್ಮ ಹಾರ್ಮೋನ್ಗಳು ನಿಮ್ಮ ಹೈಜಾಕ್ ಮಾಡ್ತವೆ. ಯಾರ ಮಾತು ಕೇಳೋಕೆ ರೆಡಿ ಇಲ್ಲ, ಯಾರ ಗೈಡೆನ್ಸು ನಡೆಯೋದಿಲ್ಲ. ಟೀಚರ್ಸ್ ನೋ ಲಿಸನ್, ಪೇರೆಂಟ್ಸ್ ನೋ ಲಿಸನ್, ಸಮಾಜದಲ್ಲಿ ಯಾರೋ ಹೇಳ್ತಾರೆ ಡೋಂಟ್ ಕೇರ್ ಅಬೌಟ್ ದಟ್, ಯಾರ ಗೈಡೆನ್ಸು ಕೇಳಲ್ಲ. ಬಿಕಾಸ್ ಹಾರ್ಮೋನ್ಸ್ ನಿಮ್ಮನ್ನು ರೂಲ್ ಮಾಡ್ತಾ ಇರ್ತವೆ. ಈವನ್ ಸೆನ್ಸಸ್, ನಿಮ್ಮ ಇಂದ್ರಿಯಗಳೇ ನಿಮ್ಮ ಮಾತು ಕೇಳ್ತಾ ಇರಲ್ಲ, ಅವೇ ಸರಿಯಾಗಿ ಕೆಲಸ ಮಾಡಲ್ಲ. ದೇ ಆರ್ ನಾಟ್ ವರ್ಕ್ಸ್. ಒಂದು 2 ಸ್ಟೋರಿ ಹೇಳ್ಕೊಂಡು ನಾನು ಮುಂದೆ ಕಾಂಟೆಂಟಿಗೆ ಬರ್ತೀನಿ. ಯಾಕೆ ನಾನು ಈ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹುಡುಗರಿಗೆ ತಿಳಿಸೋದು ಯಾಕೆ ಅಂತ ಅಂದರೆ, ನನಗೇನು ಈ ವಿಚಾರದಲ್ಲಿ ಶೈ ಇಲ್ಲ ಏನಿಲ್ಲ. ಯಾಕೆ ಅಂದರೆ 2 ಸಫರಿಂಗ್ಸ್ಗಳು ನಾನು ನೋಡಿದ್ದೀನಿ. ಒಂದು 6-7 ಇಯರ್ಸ್ ಬ್ಯಾಕ್ ನಾನು ಹೈಸ್ಕೂಲ್ ಟೀಚರ್ ಇದ್ದಾಗ ಜನವರಿ 1ನೇ ತಾರೀಕು ನಾವೆಲ್ಲ ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ. ಮಧ್ಯಾಹ್ನ ಇಡೀ ಸ್ಕೂಲ್ ಮಕ್ಕಳೆಲ್ಲ ಸೇರಿಕೊಂಡು ಹೊಸ ವರ್ಷ ಆಚರಿಸೋಣ ಅಂತ ಪ್ಲ್ಯಾನಲ್ಲಿದ್ದಾಗ ಒಂದು ಫೋನ್ ಬರುತ್ತೆ, ಸರ್ ನಿಮ್ಮ ಸ್ಕೂಲ್ ಹುಡುಗ ಮತ್ತು ಹುಡುಗಿ ಆಕ್ಸಿಡೆಂಟಲ್ಲಿ ಬಿದ್ದಿದ್ದಾರೆ, ಅವ್ರನ್ನ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದಿಢೀರ್ ಪ್ರೋಗ್ರಾಮ್ ಎಲ್ಲ ರದ್ದು ಮಾಡ್ಕೊಂಡು ಹೋಗ್ತೀವಿ. ಆ ಹುಡುಗ 10ನೇ ತರಗತಿ, ಆ ಹುಡುಗಿ 9ನೇ ತರಗತಿ. ಅವರು ಹೊಸ ವರ್ಷವನ್ನು ಹೊಸ ಸ್ಥಳದಲ್ಲಿ ಆಚರಿಸಲು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಎದುರಿಂದ ಬಂದು ಒಂದು ಬಸ್ ಹೊಡೆದಿದೆ. ಹುಡುಗ ಖಾಲಿ, ಹುಡುಗಿ ಸ್ಕ್ರ್ಯಾಪ್, ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿದೆ, ಬಾಡಿ ಎಲ್ಲ ಹಾಳಾಗಿದೆ. ಅವಳು ಈಗೂ ಬದುಕಿದ್ದಾಳೆ, ಬಟ್ ಜೀವನ ಪೂರ್ತಿ ಶಿ ಸಫರ್ಸ್. ಅಂದರೆ ಇಂಥ ಸ್ಥಿತಿ ನೋಡಿ ಆ ಹುಡುಗನ ನೋಡಿದಾಗ ನಂಗೆ ತುಂಬ ಬೇಜಾರಾಗಿದ್ದೇನು ಅಂದರೆ, ತನ್ನ ತಾಯಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಳೆ ಮಾರುವಂಥ ಮಹಿಳೆ. ಬಳೆ ಮಾರ್ತಾ ಇದ್ದ ಮಹಿಳೆನ ನಾನು ಸಂತೆಗೆ ಹೋದಾಗೆಲ್ಲ ನೋಡಿದಾಗ, ಈ ಮಗು ನನ್ನ ಹತ್ರ ಇದೆ, ಆಕೆಯ ಮಗು, ಅವನನ್ನು ಒಬ್ಬ ಒಳ್ಳೆಯ ಅಧಿಕಾರಿಯಾಗಿನೋ ಪೊಲೀಸ್ ಆಗಿನೋ ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಜಾಬಿಗೆ ಸೇರಿಸಿದ್ರೆ ಆಕೆಯ ಬದುಕು ಸಮಗ್ರವಾಗಿ ಚೇಂಜ್ ಆಗುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ. ಅಂಥ ಒಬ್ಬ ಹುಡುಗ ಬಸ್ಸಿನ ಅಪಘಾತದಲ್ಲಿ ಲವ್ನ ಕಾರಣಕ್ಕೆ ಹೋಗ್ಬಿಟ್ಟ. ಇವತ್ತು ನನ್ನೂರಿಗೆ ಹೋದಾಗ ಆ ತಾಯಿ ಅದೇ ಬಸ್ ಸ್ಟ್ಯಾಂಡ್ನಲ್ಲಿ ಅದೇ ಮಳೆ ಒಳಗಡೆ, ಮಲೆನಾಡಿನ ಮಳೆ ನಿಮಗೆ ಗೊತ್ತೇ ಇದೆ, ಈಗಲೂ ಬಳೆ ಅಂಗಡಿ ಇಟ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಂದು ಸ್ಟೋರಿ ಬೆಂಗಳೂರಿಗೆ ಬಂದಮೇಲೆ ಇತ್ತೀಚೆಗಾಗಿದ್ದು, ಕೋವಿಡ್ ಟೈಮ್ನಲ್ಲಿ ನಾನು ಮನೆಗೆ ಪೂಜೆಗೆ ಅದಕ್ಕೆ ಇದಕ್ಕೆ ಹೂವು ಹಣ್ಣು ಎಲ್ಲ ತರೋಕ್ಕೆ ಹೋಗ್ತಾ ಇರ್ತೀನಿ. ಒಂದು ತಾಯಿ ಇದ್ದಾಳೆ, ಆ ತಾಯಿ ಜೊತೆಗೆ ಒಂದು ಸ್ಕೂಲ್ ಮಗು ಇತ್ತು, 9ನೇ ಕ್ಲಾಸ್. ಆವಾಗ ಮಾತಾಡ್ತಾ ಇದ್ದೆ, 9th ಸ್ಟ್ಯಾಂಡರ್ಡ್. ಆ ಮಗು ಜೊತೆ ಮಾತಾಡ್ತಾ ಇದ್ದೆ, ಹಣ್ಣು ಹೂವು ಎಲ್ಲ ತರ್ತಾ ಇದ್ದೆ ನಡೀತಾ ಇತ್ತು. 1 ವರ್ಷ ಆದ ನಂತರ ಆ ತಾಯಿ ಒಬ್ಬಳೇ ಇರ್ತಾ ಇದ್ಲು, ಮಗು ಇಲ್ಲ. ನಾವೆಲ್ಲ ಪದೇ ಅವ್ರಿಗೆಲ್ಲ ಪರ್ಸ್ನಲಾಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಆ ನಂತರ 1 ಇಯರ್ ಆಯಿತು, ಮಗು ಇಲ್ಲ. ಈಗ ಈ ವರ್ಷದಿಂದ ಹೋಗ್ತಾ ಇದ್ದೀನಿ, ಅಲ್ಲಿ ಆ ಹುಡುಗಿ ಏನು 9ನೇ ತರಗತಿಯವಳಿದ್ಲೋ ಅವಳು ಇವತ್ತು ಒಬ್ಬ ತಾಯಿಯಾಗಿ ಕುತ್ಕೊಂಡಿದ್ದಾಳೆ. ಅವಳ ಪಕ್ಕ ಒಂದು ಮಗು ಇದೆ. ತುಂಬ ಆಶ್ಚರ್ಯ ಆಯಿತು. 9ನೇ ಕ್ಲಾಸ್ 3 ವರ್ಷದಿಂದ ಇದ್ದಂಥ ಹುಡುಗಿ ಈಗ ತನ್ನ ಪಕ್ಕದಲ್ಲಿ ಒಂದು ಮಗು ಇಟ್ಕೊಂಡು ಕುತ್ಕೋತಾಳೆ ಅಂದರೆ ಏನಿದು ಕತೆ ಅಂದಾಗ, 9th ಸ್ಟ್ಯಾಂಡರ್ಡ್ ಲವ್ ಸ್ಟೋರಿ. ಆತನನ್ನು ಮದುವೆ ಮಾಡಲಾಯಿತು.
ಆತನಿಗೆ ಇವಳಿಗೆ ಒಂದು ಮಗು ಹುಟ್ಟಿತು, ಆತ ಈಗ ಕೈಕೊಟ್ಟು ಹೋಗಾಯಿತು. ಇವತ್ತು ತಾಯಿ ಜೊತೆ ಹೂವು ಹಣ್ಣು ಮಾರ್ಕೋತಾ ಕೂತ್ಕೊಂಡಿದ್ದಾಳೆ. ಶಿ ಈಸ್ ಗುಡ್, ಒಳ್ಳೆ ಎಜುಕೇಷನಲ್ಲಿ ಚೆನ್ನಾಗಿದ್ದಂಥ ಹುಡುಗಿನೇ. ಇವತ್ತು ತಾಯಿ ಜೊತೆ ಹೂವು ಹಣ್ಣು ಮಾರ್ತಾ ಕೂತ್ಕೊಂಡಿದ್ದಾಳೆ. ಅಟ್ ದ ಏಜ್ ಆಫ್ 17 ವರ್ಷಕ್ಕೆ ಈ ಪರಿಸ್ಥಿತಿ ಇದೆ. ನಾನೇ ಕಣ್ಣಲ್ಲಿ ಇಂಥವೆಲ್ಲ ದುರಂತಗಳು ನೋಡಿದ್ಮೇಲೆ ಹುಡುಗರಿಗೆ ಹುಡುಗಿಯರಿಗೆ ಇದು ಹೇಳದೇ ಇದ್ರೆ ಆಗಲ್ಲ ಅಂತಲೇ ಈ ವಿಚಾರ ತರ್ತಾ ಇರೋದು. ಸ್ನೇಹಿತರೆ, ಲವ್ ಈಸ್ ಬ್ಲೈಂಡ್, ಇದು ತುಂಬ ಕಡೆ ಕೇಳಿರ್ತೀರ. ಲವ್ ಈಸ್ ಬ್ಲೈಂಡ್ ಅಂತ, ಪ್ರೀತಿ ಕುರುಡು ಅಂತ. ಆದರೆ ಪ್ರೀತಿ ಕುರುಡಿದೆಯಲ್ಲ, ಇದು ಓಪನ್ ಆಗುತ್ತೆ, ಏನು ಬ್ಲೈಂಡ್ ಕೊನೆ ತನಕ ಇರಲ್ಲ. ವೆನ್ ಮ್ಯಾರೇಜ್ ಹ್ಯಾಪನ್ಸ್, ಮದುವೆ ಆದ ನಂತರ ಐ ಓಪನರ್. ಲವ್ ಈಸ್ ಬ್ಲೈಂಡ್, ಮ್ಯಾರೇಜ್ ಇಸ್ ಐ ಓಪನರ್. ತುಂಬ ಲವ್ ಸ್ಟೋರಿಗಳು ಹಾಳು ಬಿದ್ದು ಹೋಗ್ತಾ ಇರೋದೆ. ಆ ನಂತರ ಕಣ್ತೆರೆಯುತ್ತೆ, ನಿಮಗೆ ಜ್ಞಾನೋದಯ ಆಗುತ್ತೆ, ಅದಲ್ಲ ಅಂತ ಗೊತ್ತಾಗತ್ತೆ. ಅಷ್ಟೊತ್ತಿಗೆ ಸಮಯ ಮೀರೋಗಿರುತ್ತೆ, ಹಾಳು ಬಿದ್ದು ಹೋಗ್ತಾ ಇದೆ. ಹಾಗಾಗಿ ಲವ್ ಈಸ್ ನಾಟ್ ಓನ್ಲಿ ಬ್ಲೈಂಡ್, ಇಟ್ಸ್ ಡೀಫ್ ಆ್ಯಂಡ್ ಡಂಬ್. ಯಾರು ಹೇಳಿದ್ದು ಕೇಳಿಸಿಕೊಳ್ಳದ ಕಿವುಡಾಗಿರುತ್ತೆ. ಆ್ಯಂಡ್ ಬೇರೆ ಯಾರ ಜೊತೆನೂ ಮಾತಾಡಲ್ಲ. ನೀವು ಯಾರು ನಿಮ್ಮ ಆಪ್ತರೋ, ಆತನೋ ಆಕೆಯೋ, ಅವ್ರ ಜೊತೆ ಮಾತ್ರ ಮಾತಾಡ್ತೀರಾ, ಉಳಿದವ್ರ ಜೊತೆ ಡಂಬಾಗಿ ಕೂತ್ಕೋತೀರಾ, ನಿಮ್ಮ ಜೀವನ ಸರ್ವನಾಶ ಮಾಡ್ಕೋತೀರಾ. ಈ ಏಜ್ಗಳಲ್ಲಿ ಇದು ಅಪಾಯಕಾರಿ. ಇಷ್ಟು ಹೇಳುವಾಗ ನೀವಂತೀರಾ, ಯಾಕೆ ಲವ್ವನ್ನು ನೀವು ಬ್ರಹ್ಮಚರ್ಯಕ್ಕೆ ಡ್ರ್ಯಾಗ್ ಮಾಡ್ಕೊಂಬರ್ತೀರಾ ಅಂತ. ನಿಮ್ಮ ಲವ್ ಇದೆಯಲ್ಲ, 13ರಿಂದ 23, ಈ ಲವ್ವನ್ನು ನಾನು ಲವ್ ಅಂತಲೇ ಕನ್ಸಿಡರ್ ಮಾಡೋಕ್ಕೆ ರೆಡಿ ಇಲ್ಲ. ಇಟ್ ಇಸ್ ಅ ಬ್ರೇಕಪ್ ಆಫ್ ಬ್ರಹ್ಮಚರ್ಯ ಅಂತಲೇ ನಾನು ಕರೆಯೋದು. ಬ್ರಹ್ಮಚರ್ಯ ಅಂತಂದರೆ ಏನು, ಫಿಸಿಕಲಿ ನಾನು ಯಾವುದೇ ಸಂಪರ್ಕ ಹೊಂದದೆ, ಫಿಸಿಕಲಿ ಯಾವುದೇ ಕೆಟ್ಟ ಆ್ಯಕ್ಟಿವಿಟಿ ಮಾಡದೇ ಇರೋದು ಅಷ್ಟೇ ಅಲ್ಲ, ಮೆಂಟಲಿ ಕೂಡ ಸರಿ ಇರಬೇಕು. ಮಾನಸಿಕವಾಗಿಯೂ ಕೂಡ ನಾವು ಒಬ್ಬ ಹೆಣ್ಣಿನ ಬಗ್ಗೆ ಹುಡುಗನಾಗಿ, ಒಬ್ಬ ಹುಡುಗನ ಬಗ್ಗೆ ಹುಡುಗಿಯಾಗಿ ಯೋಚನೆ ಮಾಡೋದು ತಪ್ಪು. ಬ್ರಹ್ಮಚರ್ಯ ಇಟ್ಸ್ 2 ಸೈಡ್. ಹುಡುಗ ಕೂಡ ಹುಡುಗಿ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡೋದಾಗಲಿ, ಹುಡುಗಿ ಕೂಡ ಹುಡುಗನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಾಗಲಿ ಮಾನಸಿಕವಾಗೂ ಮಾಡ್ಬೋದು, ಭಾವನಾತ್ಮಕವಾಗೂ ಮಾಡಬಾರ್ದು. ಈ ನಿಮ್ಮದೇನು 13ರಿಂದ 23 ಲವ್ ಇದೆಯಲ್ಲ, ಅದು ನಿಮ್ಮದು ಎಮೋಷ್ನಲ್ ಆಗಿದ್ದರೂ ದಟ್ಸ್ ಬ್ರಹ್ಮಚರ್ಯದ ಬ್ರೇಕಪ್ಪೇ, ದಟ್ ಮೆಂಟಲ್ ಆಗಿದ್ದರೂ ಬ್ರಹ್ಮಚರ್ಯದ ಬ್ರೇಕಪ್ಪೇ. ತುಂಬ ಕಡೆ ಈಗ ಫಿಸಿಕಲ್ವರೆಗೂ ಒಯ್ತಾ ಇದ್ದೀರಾ, ಅದು ಕೂಡ ಬ್ರಹ್ಮಚರ್ಯದ ಬ್ರೇಕಪ್ಪೇ. ಹಾಗಾಗಿ ನಿಮ್ಮ ಲವ್ ಅದು ಬ್ರಹ್ಮಚರ್ಯದ ಬ್ರೇಕಪ್ನ ಮೊದಲ ವೆಪನ್. ಹಾಗಾಗಿ ಅದ್ರ ಬಗ್ಗೆ ಮಾತಾಡಲೇಬೇಕು. ದೆನ್ ಇಲ್ಲಿ ಒಂದು ವಿಚಾರ ಹೇಳ್ತೀನಿ, ಬ್ರಹ್ಮಚರ್ಯ ಆಗಿರಿ, ಅಲೋನ್ ಆಗಿರಿ, ಒಬ್ಬರೇ ಇರಬೇಕು. ನೀವು ಇನ್ನೊಬ್ಬರನ್ನ ಇಷ್ಟಿಷ್ಟು ಚಿಕ್ಕ ಏಜಲ್ಲೇ ಜೊತೆ ಮಾಡ್ಕೊಬಿಡ್ರಿ. ಯಾಕೆ ಅಂತಂದರೆ, ನೀವು ಬದುಕಲ್ಲಿ ಒಂದು ಬೆಟ್ಟ ಹತ್ತುತ್ತಾ ಇದ್ದೀರಾ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದರೆ ಚಿನ್ನವನ್ನು ಹುಡುಕಾಟ ನಡೆಸುವ ಒಂದು ಪ್ರಯತ್ನ. ಹತ್ತುತ್ತಾ ಇದ್ದೀರಾ ಬೆಟ್ಟವನ್ನು ನೀನು ಒಬ್ಬನೇ ಆದರೆ ನಿನ್ನ ಒಂದು ಸ್ವಪ್ರಯತ್ನದಿಂದ, ನಿನ್ನೋ ಒಂದು ಸ್ಟ್ರೆಂತಿಂದ ಮೇಲೆ ಹತ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ನೀನು ಹೆಗಲ ಮೇಲೆ ಒಬ್ಬರನ್ನ ಹಾಕ್ಕೊಂಡ್ರಿ ಅಂದರೆ ಇಟ್ಸ್ ಟೂ ಡಿಫಿಕಲ್ಟ್ ಟು ಕ್ಲೈಮ್ ದ ಹಿಲ್. ಇನ್ನೊಬ್ಬರನ್ನ ಹಾಕ್ಕೋತೀರಾ. ಇಷ್ಟು ಚಿಕ್ಕ ಏಜಲ್ಲಿ ನೀವು ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಹುಡುಗನಿಗೋ ನಿಮ್ಮ ಹುಡುಗಿಗೋ. ಅವ್ರು ನಿಮ್ಮ ಬೆನ್ನೇರು ಕೂತಂಗದು. ನೀವು ಅನ್ಕೋತಿರ್ತೀರ ಬೆನ್ನಿರಿಲ್ಲ, ನಾವಿಬ್ಬರು ಜೊತೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಬಟ್ ವೆನ್ ಯು ಕಿಲ್ಲಿಂಗ್ ದ ಟೈಮ್, ವೆನ್ ಯು ಕಿಲ್ಲಿಂಗ್ ದ ಯುವರ್ ಪ್ರೀಷಿಯಸ್ ಡೇಸ್, ಅದು ಹೇಗಾಗಿರುತ್ತೆ ಅಂದರೆ ಒಬ್ರನ್ನೊಬ್ರು ಕ್ಯಾರಿ ಮಾಡಿಕೊಂಡು ಇಬ್ಬರೂ ಬೆಟ್ಟ ಹತ್ತಕ್ಕಾಗದೆ ಉಳ್ಕೊಂಡಿರೋಂಥ ಸ್ಥಿತಿ ಕಾಣ್ತಾ ಇರುತ್ತೆ. ಹಾಗಾಗಿ ಅಟ್ ದ ಏಜ್ ಆಫ್ 23ವರೆಗೂ ನೀವು ಕ್ಲೈಮ್ ದ ಹಿಲ್ ಈಸ್ ಲೋನ್ಲಿ ಈಸ್ ಬೆಟರ್ ದ್ಯಾನ್ ಕ್ಯಾರಿಂಗ್ ಎ ಪರ್ಸನ್. ಸ್ನೇಹಿತರೆ, 7 ಚಕ್ರಾಸ್. ಈ ಚಕ್ರ ಬಗ್ಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ತುಂಬ ಕಡೆ ಡಿಸ್ಕಸ್ ಬರುತ್ತೆ. ಊರ್ಧ್ವವರೇತ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ನಿನ್ನೆ ನಾನು ಆರಂಭದಲ್ಲಿ ಹೇಳಿದ್ದೆ ಇಂಟ್ರೊಡಕ್ಷನಲ್ಲಿ, ಈಗ ಹೇಳ್ತಾ ಇದ್ದೀನಿ. ಮೂಲಾಧಾರ ಚಕ್ರ ಅಂದರೆ ನಮ್ಮ ಏನು ಜೆನೆಟಲ್ ಪಾರ್ಟ್ಗಳಿದೆ, ಜನನಾಂಗಗಳು, ಆ ಭಾಗಕ್ಕೆ ಸುತ್ತಮುತ್ತ ಸಂಬಂಧಿಸಿದ ಚಕ್ರ ಆಗಿರುತ್ತೆ ಮೂಲಾಧಾರ ಚಕ್ರ. ನಮ್ಮ ಜೀವನ ಅಲ್ಲಿಗೆ ಉಳಿಸ್ಕೊಂಡ್ಬಿಟ್ರೆ, ಅಥವಾ ನಮ್ಮ ಮೇಲಿನ ಚಕ್ರಗಳಿಂದನೂ ಶಕ್ತಿಯನ್ನು ಆ ಕಡೆ ತೊಗೊಂಡ್ಬಿಟ್ರೆ ಸರ್ವನಾಶ ಆಗ್ತೀವಿ. ಈ ಚಕ್ರದಿಂದ ಲಿಫ್ಟ್ಕರಾದೆ ಮೇಲಕ್ಕೆ ಹೋಗ್ತಾ ಹೋಗಬೇಕು. ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರಕ್ಕೂ, ಸ್ವಾಧಿಷ್ಠಾನದಿಂದ ಮಣಿಪುರಕಕ್ಕೂ, ಮಣಿಪುರಕದಿಂದ ಅನಾಹತ ಚಕ್ರಕ್ಕೂ, ಹೀಗೆ ವಿಶುದ್ಧ ಮೇಲೆ ಆಜ್ಞಾಚಕ್ರ, ಸಹಸ್ರಾರ, ಸೋಮಚಕ್ರ, ಹೀಗೆ ನಿಮ್ಮ ಜ್ಞಾನೋದಯ, ನಿಮ್ಮ ಶಕ್ತಿಯ ವೃದ್ಧಿ ಆಗ್ತಾ ಬರಬೇಕು. ಅಟ್ ದ ಏಜ್ ಆಫ್ 13 to 23 ಇದು ತುಂಬ ಪವರ್ಫುಲ್ ಟೈಮ್. ಈ ಟೈಮಲ್ಲಿ ನಿಮ್ಮ ಶಕ್ತಿಯನ್ನು ಮೇಲ್ಮುಖವಾಗಿ ಚಲನೆ ಮಾಡಿದರೆ ಇದನ್ನ ಊರ್ಧ್ವರೇತ ಅಂತ ಕರೆಯಲಾಗುತ್ತೆ ಸಾಂಸ್ಕ್ರಿಟಲ್ಲಿ. ಅಂದರೆ ಮೇಲ್ಮುಖ ಚಲನೆ. ನಿಮ್ಮ ಆರೋ ಯಾವತ್ತು ಚಕ್ರದಲ್ಲಿ ಮೇಲ್ಮುಖವಾಗಿರಬೇಕು. ಇದೇನು ಚಕ್ರ, ಏನು ಶಕ್ತಿ, ತುಂಬ ನೀವು ಫಿಲಾಸಫಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಸಿಂಪಲ್ ಗೊತ್ತಿರಬೇಕು, ನಿಮ್ಮ ಜೆನೆಟೈಲ್, ನಿಮ್ಮ ಲೈಂಗಿಕ ಅಂಗಗಳಲ್ಲೇ ನಿಮ್ಮ ಜೀವನ ಸೀಮಿತಗೊಳಿಸ್ಕೊಂಡ್ರಿ ಅಂದರೆ ಅದು ನಿಮ್ಮ ಅತ್ಯಂತ ಕನಿಷ್ಠ ದರ್ಜೆಯ ವ್ಯಕ್ತಿಯಾಗಿರುವಂಥ ಲಕ್ಷಣ.
ಅದರ ಆಚೆಗಿನ ಥಾಟ್ಗಳು ಅದನ್ನು ಬಿಟ್ಟರೆ ಸಾಕು, ನೀವು ಆ ಯೋಚನೆಗಳನ್ನು ಬಿಟ್ಟರೆ ಅದು ತನಿಗೆ ತಾನೇ ಲಿಫ್ಟ್ ಆಗ್ತಾ ಇರುತ್ತೆ. ಬ್ರಹ್ಮಚರ್ಯ ಪಾಲನೆಯಲ್ಲಿ ನೀವೇನೋ ಇದನ್ನು ಊರ್ಧ್ವರೇತ ಮಾಡಬೇಕಾಗೇನಿಲ್ಲ. ನೀವು ಆಟೋಮೆಟಿಕ್ಲಿ ಸುಮ್ಮನೆ ಆ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಕೇವಲ ಲೈಂಗಿಕಾಂಗಗಳಿಗೆ, ಜೆನಿಟೈಲ್ ಸ್ಪಾಟ್ಗಳಿಗೆ ಮಾತ್ರ ಸೀಮಿತವಾಗದೆ ನೀವು ಮೇಲ್ಮುಖವಾದ ಚಿಂತನೆಯನ್ನು ಮಾಡ್ತಾ ಬಂದರೆ ನಿಮ್ಮ ಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ, ಹೊಸ ಚೈತನ್ಯ ಬರುತ್ತೆ, ಹೊಸ ದೈಹಿಕ ದಷ್ಟಪುಷ್ಟತೆ ಬರ್ತಾ ಬರುತ್ತೆ. ಸ್ನೇಹಿತರೆ, ಬ್ರಹ್ಮಚರ್ಯಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಇಸ್ ಆಂಜನೇಯ. ಆಂಜನೇಯ ಇಸ್ ಮೋಸ್ಟ್ ಪವರ್ಫುಲ್. ಎಷ್ಟು ಪವರ್ ಅಂದರೆ ನಿಮಗೆ ಗೊತ್ತು, ಶ್ರೀಲಂಕಾಕ್ಕೆ ಹಾರಿಕೊಂಡು ಹೋಗುವಷ್ಟು ಶಕ್ತಿ ಹೊಂದಿದ್ದಂಥವ್ರು. ಇಲ್ಲಿ ಬ್ರಹ್ಮನ ಆಚರಣೆ ಅಂತ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಹೇಳಿದರು. ನಮಗೆ ನೀವು ಅಪ್ಲೈ ಮಾಡ್ಕೊಳ್ಳೋಣ, ಬ್ರಹ್ಮ ಮೀನ್ಸ್ ಅಲ್ಟಿಮೇಟ್. ನೀವೇನು ಒಂದು ಗುರಿ ಗೋಲ್ ಇಟ್ಕೊಂಡಿದ್ದೀರೋ ದಟ್ಸ್ ಅಲ್ಟಿಮೇಟ್. ಆ ಅಲ್ಟಿಮೇಟ್ ಪಾತಲ್ಲಿ ನಡೆಯುವುದೇ ಬ್ರಹ್ಮಚರ್ಯ ಅಷ್ಟೇ. ಅದರ ಆಚೆಗೆ ಇನ್ನೇನೋ ಯೋಚನೆ ಮಾಡ್ತೀರಾ ಅಂದರೆ ಅದು ಬ್ರಹ್ಮಚರ್ಯ ಪಾಲನೆ ಅಲ್ಲ. ಇಷ್ಟೇ ಸಿಂಪಲ್. ವಾಟ್ ಈಸ್ ಬ್ರಹ್ಮಚರ್ಯ? ಇಟ್ಸ್ ಅಲ್ಟಿಮೇಟ್ ಪಾತ್, ನಿಮ್ಮ ಉನ್ನತ ಗುರಿಯ ಕಡೆ ಸಾಗುವಂಥ ಒಂದು ಮಾರ್ಗ. ಸ್ನೇಹಿತರೆ, ಸಿಂಪಲ್ ಇಷ್ಟೇ ನೋಡ್ಕೊಳ್ಳಿ. ನೀವು ಒಂದು ಪಾಟ್, ನಿಮ್ಮ ದೇಹ ಒಂದು ಪಾಟ್ ಆಗಿದೆ ಇಟ್ಕೊಳ್ರಿ. ಈ ಪಾಟ್ಗೆ ನೀವು ತುಂಬ ನಾಲೆಡ್ಜನ್ನು ತುಂಬ್ತಾ ಇದ್ದೀರಾ, ನಿಮ್ಮ ಗುರಿಯನ್ನು ಇಟ್ಕೊಂಡಿದ್ದೆಲ್ಲ ವಿಚಾರಗಳನ್ನ ಹಾಕ್ಕೋತಾ ಇದ್ದೀರಾ, ಥಾಟ್ಸ್, ಹೊಸ ಹೊಸ ಚಿಂತನೆ ಹಾಕ್ತಾ ಇದ್ದೀರಾ, ಫಿಸಿಕಲಿ ವರ್ಕೌಟು ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಇರಬೇಕು ಅಂತ. ಎಲ್ಲ ಮಾಡಿನೂ ದೇಹ ದುರ್ಬಲ ಆಗ್ತಾಯಿದೆ. ಎಲ್ಲ ಓದಿದರೂ ಕೂಡ ನನಗೆ ಹೆಚ್ಚು ಫೋಕಸ್ಡ್ ಆಗ್ತಾ ಇಲ್ಲ, ನನಗೆ ಮೆಮೊರಿ ಇರ್ತಾ ಇಲ್ಲ, ನನ್ನ ಚಿಂತನೆಗಳೆಲ್ಲ ವೀಕನ್ ಆಗ್ತಾಯಿದೆ, ನನ್ನ ಗುರಿ ಯಾಕೋ ನಿಶ್ಚಿತವಾಗಿಲ್ಲ, ಅನಿಶ್ಚಿತ ಆಗ್ತಾಯಿದೆ ಅಂತ ಅಂದರೆ ಆ ಪಾಟ್ಗೆ ಒಂದು ಹೋಲ್ ಇದೆ ಅಂತಲೇ ಅರ್ಥ. ಎಲ್ಲ ತುಂಬ್ತಾ ಇದ್ದೀರಾ, ತುಂಬಿದರೂ ಯಾವುದು ಪ್ರತಿಫಲ ಕೊಡ್ತಾ ಇಲ್ಲ, ಯಾವುದು ಎನ್ಹ್ಯಾನ್ಸ್ ಆಗ್ತಾ ಇಲ್ಲ, ಒಂದು ಶಕ್ತಿ ನಿಮ್ಮಲ್ಲಿ ರೂಪಿತವಾಗ್ತಾ ಇಲ್ಲ ಅಂತಂದರೆ ನಾಲೆಡ್ಜ್ ಇಸ್ ಪವರ್ ಅಂತೀವಿ. ನಾಲೆಡ್ಜ್ ಮೇಲೆ ಪವರ್ ಬರಬೇಕು. ನಾಲೆಡ್ಜ್ ಬರ್ತಾ ಇದ್ದರೆ ಅದೇ ಪವರ್ ಬರ್ತಾ ಇಲ್ಲ. ವರ್ಕೌಟ್ ಜೊತೆಗೆ ಶಕ್ತಿ ಎನ್ಹ್ಯಾನ್ಸ್ ಆಗಬೇಕು, ಫಿಸಿಕಲಿ ನಿಮಗೆ ಶೇಪ್ ಬರಬೇಕು. ವರ್ಕೌಟ್ ಆಗ್ತಾ ಇದೆ, ಶೇಪ್ ಬರ್ತಾ ಇಲ್ಲ. ಥಾಟ್ಸ್ ಕೊಡ್ತಾ ಇದ್ದೀರಾ, ಗೋಲ್ಸ್ ಹಾಕ್ಕೋತಾ ಇದ್ದೀರಾ, ಏನೂ ಒಂದು ಔಟ್ಪುಟ್ ಬರ್ತಾ ಇಲ್ಲ ಅಂದರೆ ದೇರ್ ಇಸ್ ಎ ಹೋಲ್ ಇನ್ ಯುವರ್ ಪಾಟ್. ಯು ಮಸ್ಟ್ ಚೆಕ್ ದಟ್ ಪಾಟ್. ಆ ಪಾಟಲ್ಲಿ ಒಂದು ಹೋಲ್ ಆಗಿದೆ. ಆ ಹೋಲೇ ಬ್ರೇಕಪ್ ಆಫ್ ಬ್ರಹ್ಮಚರ್ಯ. ಬ್ರೇಕಪ್ ಆಫ್ ಬ್ರಹ್ಮಚರ್ಯ ಮೂಲಾಧಾರ ಚಕ್ರದ ಸ್ಥಾನದಲ್ಲೇ ನಾನು ಇದು ಹೋಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ಪಾಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಇಬ್ಬರಿಗೂ ಅನ್ವಯ ಆಗುತ್ತೆ. ನೀವು ಬ್ರಹ್ಮಚರ್ಯದ ಬ್ರೇಕಪ್ ಆಗಿದ್ದಲ್ಲಿ ನೀವು ಏನೇ ಮೇಲಿಂದ ಹಾಕಿದರೂ ಅದು ನಿಮ್ಮ ದೇಹದಲ್ಲಿ ಉಳ್ಕೋತಾ ಇರಲ್ಲ, ಅದು ನಿಮಗೆ ಔಟ್ಪುಟ್ ಆಗಿ ಬರಲ್ಲ. ಈ ಜಾಗೃತಿ ನಿಮಗಿರಬೇಕು. ಸ್ನೇಹಿತರೆ, ವೇರ್ ದ ಅಟೆನ್ಷನ್ ಗೋಸ್ ದೇರ್ ದ ಎನರ್ಜಿ ಫ್ಲೋಸ್. ಇದು ಸಿಂಪಲ್ ಒಂದು ಕಾನ್ಸೆಪ್ಟ್. ನಿಮ್ಮ ಧ್ಯಾನ ಯಾವ ಕಡೆ ಹೋಗ್ತಾ ಇರುತ್ತೋ ಅಲ್ಲಿಗೆ ಎನರ್ಜಿ ಬರ್ತಾ ಇರುತ್ತೆ. ನೀವು ಎನರ್ಜಿ ಅಂತ ಅಂದರೆ ಕೇವಲ ಹಿಂಗೆ ಅಂದ್ಕೊಂಡು ಇದು ತೋರಿಸೋದು, ದಿಸ್ ಈಸ್ ನಾಟ್ ಎನರ್ಜಿ. ನಮ್ಮ ನರಗಳಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಇದೆ ಅಂತ ವಿವೇಕಾನಂದ ಹೇಳ್ತಾರೆ. ಆ ಎನರ್ಜಿ ನಿಮ್ಮ ಅಟೆನ್ಷನ್ ಇದ್ದ ಕಡೆಗೆ ಡೈವರ್ಟ್ ಆಗ್ತಾ ಇರುತ್ತೆ. ನೀವು ಒಂದು ಲವ್ ಕಡೆ ಯೋಚನೆ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಎನರ್ಜಿ ಪೂರ್ತಿ ಆ ಕಡೆ ಹೋಗ್ತಾ ಇರುತ್ತೆ. ಅದು ಬಿಟ್ಕೊಂಡು ನಿಮ್ಮ ಗುರಿಯ ಕಡೆ ಯೋಚನೆ ಮಾಡಿದೆ ಅಂದರೆ ನಿಮ್ಮ ಎನರ್ಜಿ ಆ ಕಡೆ ಬರ್ತಾ ಇರುತ್ತೆ. ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಈ ಜ್ಞಾನವನ್ನು ತಲೆಯಲ್ಲಿ ಇಟ್ಟುಕೊಂಡು ನೀವು ಯೋಚನೆ ಮಾಡಿ. ದೆನ್ ನಾನು ಹೇಳ್ತಾ ಇದ್ದರೆ ಇಷ್ಟೊತ್ತವರೆಗೂ ಮಂಜುನಾಥ್ ಒಬ್ಬ ಕಾಮನ್ ಮ್ಯಾನ್, ಇವನು ಹೇಳಿದ್ದು ನಾವು ಯಾಕೆ ಕೇಳಬೇಕು ಅನ್ನೋದಿದ್ರೆ ವಿವೇಕಾನಂದರ ಮಾತನ್ನೇ ಕೇಳ್ರಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಓಜಸ್, ಅವ್ರ ಪದ ಬಳಸೋದು ಓಜಸ್ ಅಂತ. ಓಜಸ್ ದಟ್ ವಿಚ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮ್ಯಾನ್. ಓಜಸ್ ಎನ್ನುವುದೇ ಮನುಷ್ಯರ ನಡುವೆ ಡಿಫರೆನ್ಸ್ ಮಾಡ್ತಾ ಇರೋದು. ಮೊದಲ ದಿನದಿಂದ ನಾನು ಹೇಳ್ತಾ ಇದ್ದೀನಿ, ದೈಹಿಕವಾಗಿ ನಾನು ವಿರಾಟ್ ಕೊಹ್ಲಿ ಸೇಮೇ ಇದ್ದೀವಿ, ನಾನು ನರೇಂದ್ರ ಮೋದಿಯವರು ಸೇಮೇ ಇದ್ದೀವಿ. ಆದರೆ ಅವರು ಪ್ರಧಾನಮಂತ್ರಿ, ಇವರು ವರ್ಲ್ಡ್ ಸ್ಟಾರ್ ಕ್ರಿಕೆಟ್, ಒಬ್ಬ ಸಾಮಾನ್ಯ ಮಂಜುನಾಥ್. ಬಿಕಾಸ್ ಓಜಸ್ಸಲ್ಲಿ ಡಿಫರೆನ್ಸ್ ಇದೆ. ದ ಮ್ಯಾನ್ ಹೂ ಹ್ಯಾಸ್ ಮಚ್ ಓಜಸ್ ಈಸ್ ಅ ಲೀಡರ್ ಆಫ್ ದ ಮ್ಯಾನ್. ಯಾರ ಬಳಿ ಓಜಸ್ ಅತ್ಯುನ್ನತವಾಗಿದೆಯೋ ಅವರು ಲೀಡರ್ ಆಗ್ತಾರೆ, ಒಬ್ಬ ಸಾಧಕರಾಗ್ತಾ ಇರ್ತಾರೆ. ಇಟ್ ಗಿವ್ಸ್ ಅ ಟ್ರೆಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್. ಒಬ್ಬ ವ್ಯಕ್ತಿಗೆ ಟ್ರೆಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಬರುತ್ತೆ ಓಜಸ್ಸಿನ ಮೂಲಕ. ಅಲ್ಲಿಗೆ ಅರ್ಥ ಆಯಿತು, ಓಜಸ್ಸೇ ನಮ್ಮನ್ನು ವಿಭಿನ್ನ ವ್ಯಕ್ತಿಗಳಾಗಿ ರೂಪಿಸಿರುವುದು, ನಮ್ಮ ತಂದೆ ತಾಯಿಗಳಲ್ಲ. ಓಜಸ್ಸೇ ನಮ್ಮನ್ನು ವಿಭಿನ್ನ ವ್ಯಕ್ತಿಗಳಾಗಿ ಮಾಡಿರುವುದು ನಮ್ಮ ಸುತ್ತಲ ಪರಿಸರ ಅಲ್ಲ. ಇದು ವಿವೇಕಾನಂದರ ಮಾತು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರೆಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಇದಕ್ಕಿದೆ ಓಜಸ್ಗೆ. ಇದು ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ನರ್ವ್ ಕರೆಂಟ್ಸ್. ಇದು ಎಲ್ಲಿಂದನೋ ಬರೋಂಥದ್ದಲ್ಲ, ನಮ್ಮ ನರಗಳಲ್ಲಿ ಒಂದು ವಿದ್ಯುತ್ ಶಕ್ತಿ ಇದೆ, ನರ್ವ್ ಕರೆಂಟ್ಸ್ ಮೂಲಕ ಉತ್ಪಾದನೆ ಆಗತ್ತೆ. ಓಜಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದ ನರ್ವ್ ಕರೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ. ಈ ನರ್ವ್ ಕರೆಂಟ್ಸ್ಗೆ ಅಲ್ಲಿಗೆ ಶಕ್ತಿ ಹೇಗೆ ಬಂತು? ಮೋಸ್ಟ್ ಈಸಿಲಿ ಮೇಡ್. ಇದು ತುಂಬ ಸುಲಭವಾಗಿ ತಯಾರಿಸ್ಬೋದು. ಫೋರ್ಸ್ ವಿಚ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಫ್ರಮ್ ಸೆಕ್ಷುಯಲ್ ಪವರ್ಸ್.
ಲೈಂಗಿಕ ಶಕ್ತಿಯ ರೂಪಾಂತರದಿಂದ ಈ ನರ್ವ್ ಕರೆಂಟ್ಸನ್ನು ರೂಪಿಸಬಹುದು. ಏನು ಮೂಲಾಧಾರ ಚಕ್ರ ಹೇಳಿದೆ, ಮೂಲಾಧಾರ ಚಕ್ರದಿಂದ ನಮ್ಮ ಸ್ಪೈನ್ ಮೂಲಕ ಏನು ಮೇಲಕ್ಕೆ ಶಕ್ತಿ ಊರ್ಧ್ವರೇತ ಆಗುತ್ತೆ ಅಂತ ಅಂದರೆ ದಟ್ ಈಸ್ ದ ನರ್ವ್ ಕರೆಂಟ್. ಆ ನರ್ವ್ ಕರೆಂಟೇ ನಮ್ಮ ಓಜಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಯಾರ ಬಳಿ ಹೆಚ್ಚು ಓಜಸ್ಸಿದೆಯೋ ಅವರು ಟ್ರೆಮೆಂಡಸ್ ಪವರ್ ಆಫ್ ಅಟ್ರಾಕ್ಷನ್ ಬೆಳೆಸ್ಕೊತಾ ಬರ್ತಾರೆ, ಟ್ರೆಮೆಂಡಸ್ ಅಚೀವ್ಮೆಂಟ್ ಮಾಡ್ತಾ ಬರ್ತಾರೆ. ಹಾಗಾಗಿ ಸೆಕ್ಷುವಲ್ ಎನರ್ಜಿನ ಅದನ್ನು ಸುಮ್ಮನೆ ದುರ್ಬಲ ಎನರ್ಜಿ ಅಂದ್ಕೊಳ್ಳೋದಲ್ಲ, ಅದನ್ನು ಅಲ್ಲಿಗೆ ಬಳಸಿ ಹಾಳು ಮಾಡುವಂಥದ್ದಲ್ಲ. 13 to 23 ಅಟ್ಲೀಸ್ಟ್ ಆ ಪವರನ್ನು ಕನ್ವರ್ಟ್ ಇಂಟು ನರ್ವ್ ಕರೆಂಟ್ಸ್, ಕನ್ವರ್ಟ್ ಇಂಟು ಓಜಸ್ ಮಾಡಿದ್ರಿ ಅಂತ ಅಂದರೆ ಎಷ್ಟು ಪವರ್ಫುಲ್. ವಿವೇಕಾನಂದರ ಬಗ್ಗೆ ಕೇಳಿದ್ದೀರಾ? ಒಂದು ಪುಸ್ತಕವನ್ನು 20-30 ನಿಮಿಷದಲ್ಲಿ ಓದಿ ಬಿಸಾಡ್ತಾ ಇದ್ರು, ಇಡೀ ಜಗತ್ತು ಸುತ್ತಾ ಇದ್ರು. ಕನ್ಯಾಕುಮಾರಿಯಿಂದ ವಿವೇಕಾನಂದರ ಹಾಕೋರ್ಗೂ ಸ್ವಿಮ್ ಮಾಡ್ಕೊಂಡು ಹೋಗ್ತಿದ್ರು. ಫಿಸಿಕಲಿ ಮೋರ್ ಸ್ಟ್ರಾಂಗ್, ಮೆಂಟಲಿ ಮೋರ್ ಸ್ಟ್ರಾಂಗ್, ಎಮೋಷನಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಎಲ್ಲ ಸಾಧ್ಯ ಆಗಿದ್ದು ಓಜಸ್ಸನ್ನು ವೃದ್ಧಿ ಮಾಡಿಕೊಂಡಿದ್ರು ವಿವೇಕಾನಂದರು. ಅವರು ಅಷ್ಟು ವೃದ್ಧಿ ಮಾಡ್ಕೊಂಡಿದ್ರೆ ನಾವು ಇಷ್ಟಾದರೂ ವೃದ್ಧಿ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಹಿಂಗೆಲ್ಲ ಮಾತಾಡ್ಬೇಕಾದ್ರೆ ಏನು ಮಂಜುನಾಥ್ ಸರ್ ಹೀಗೆಲ್ಲ ಮಾತಾಡ್ತಾರೆ ಅಂತ ಇದ್ದರೆ ಎಲ್ಲರೂ ಮಡಿವಂತಿಕೆ ಮಾಡ್ತಾಯಿದ್ರೆ ನೋಬಡಿ. ಟೀಚರ್ಸ್ ಮಾತಾಡೋಕೆ ರೆಡಿ ಇಲ್ಲ, ಪೇರೆಂಟ್ಸ್ ಮಾತಾಡೋಕೆ ರೆಡಿ ಇಲ್ಲ, ಸಮಾಜದಲ್ಲಿ ಯಾರು ಹಿರಿಯರು ಮಾತಾಡೋಕೆ ರೆಡಿ ಇಲ್ಲ. ಅಯ್ಯೋ ಇಂಥದ್ದೆಲ್ಲ ಮಾತಾಡೋದು ನನ್ನ ಘನತೆಗೆ ಕುಂದು ತರುತ್ತೆ, ಎಲ್ಲರೂ ಮಡಿವಂತಿಕೆ ಮಾಡ್ತಾಯಿದ್ರೆ ಯಾರು ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಇಲ್ಲೊಂದು ಕರಾಳ ಮೌನ ಇದೆ, ಇಲ್ಲೊಂದು ಅಜ್ಞಾನ ಇದೆ. ಸೆಕ್ಶುವಲ್ ಮ್ಯಾಟರ್ ಅಂತ ಅಂದರೆ ಅದು ಮಾತಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ಒಂದು ಅಜ್ಞಾನ ನೆಲೆಸ್ಕೊಂಡಿದೆ. ಇದರಿಂದಾಗಿ ನಮ್ಮ ಯುವಕ ಯುವತಿಯರಿಗೆ ಏನದು ಅನ್ನೋದೇ ಗೊತ್ತಿಲ್ಲದೆ ಸರ್ವನಾಶ ಆಗ್ತಾ ಇದ್ದಾರೆ. ಹಾಗಾಗಿ ಮಾತಾಡಲೇಬೇಕು. ಸ್ನೇಹಿತರೆ, ಹೂ ಈಸ್ ದ ಎನಿಮಿ ಆಫ್ ನಾಲೆಡ್ಜ್? ಅರ್ಜುನ ಕೇಳ್ತಾನೆ, ಜ್ಞಾನದ ಶತ್ರು ಯಾವುದು? ಆವಾಗ ಕೃಷ್ಣ ಹೇಳ್ತಾರೆ, ಕಾಮರೂಪೇಣ ಕೌಂತೆಯ. ಕುಂತಿಪುತ್ರನೇ, ಕಾಮರೂಪೇಣ ಕೌಂತೆಯ ಜ್ಞಾನಿನೋ ನಿತ್ಯವೈರಿಣ. ಜ್ಞಾನಿಗೆ ನಿತ್ಯವೈರಿಯಾಗಿರೋದೇ ಕಾಮ. ಲಸ್ಟ್ ಈಸ್ ಎಟರ್ನಲ್ ಎನಿಮಿ ಆಫ್ ದ ನಾಲೆಡ್ಜ್. ಸದಾ ಒಂದು ನಮಗೆ ಶತ್ರು ಆಗಿರೋದೇ ಲಸ್ಟ್. ಆ ಲಸ್ಟನ್ನು ನಾವು ರೂಲ್ ಮಾಡದೆ ಹೋದರೆ ನಮ್ಮ ನಾಲೆಡ್ಜ್ ಗೇನ್ ಆಗೋದಿಲ್ಲ. ವಾಟ್ ಈಸ್ ಕಾಲ್ಡ್ ಲಸ್ಟ್? ಲಸ್ಟ್ ಅಂತಂದರೆ ಏನು ಅಂತ ನೀವು ಅನ್ಬೋದು. ಲಸ್ಟ್ ಅಂತ ಅಂದರೆ ಸ್ಪಿರಿಚುಯಾಲಿಟಿ ಪ್ರಕಾರ ದ ಡಿಸೈರ್. ಒಂದು ನೀವು ಆಸೆ ಪಡ್ತಾ ಇದ್ದೀರಾ, ದೇವರಿಗೆ ವಿರುದ್ಧವಾದ್ದು ಅಂದರೆ ದೇವರಿಗೆ ಬೇಡವ, ಇರ್ರಿಲೆವೆಂಟ್ ಟು ದ ಗಾಡ್. ದೇವರಿಗೆ ಇರ್ರಿಲೆವೆಂಟ್ ಆದ ವಿಚಾರವನ್ನು ನೀವೇನು ಥಿಂಕ್ ಮಾಡ್ತೀರಾ, ದಟ್ ಈಸ್ ಲಸ್ಟ್ ಅನ್ನತ್ತೆ ಸ್ಪಿರಿಚುವಲ್. ಬಟ್ ನಾನು ಎಕ್ಸಾಮ್ ವಾರಿಯರ್ಸ್ಗೆ ಹೇಳೋದು, ದ ಡಿಸೈರ್ ಇರ್ರಿಲೆವೆಂಟ್ ಟು ದ ಗೋಲ್. ನಿಮ್ಮ ಗುರಿಗೆ ಇರ್ರಿಲೆವೆಂಟ್ ಆದ ಏನು ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆಯೋ ದಟ್ ಈಸ್ ಕಾಲ್ಡ್ ಲಸ್ಟ್. ದ ಡಿಸೈರ್ ಫಾರ್ ಸೆಕ್ಸ್, ಜೆನೆಟಲ್ ಗ್ರಾಟಿಫಿಕೇಷನ್, ಇದನ್ನು ನಾವು ಲಸ್ಟ್ ಅಂತ ಕರಿತೀವಿ. ಈ ಲಸ್ಟಿಂದ ಹೊರಗೆ ಬರದೇ ಇದ್ದರೆ 100% ನಿಮಗೆ ನೀವು ಅಂದುಕೊಂಡ ಯಶಸ್ಸು ಸಿಗಲ್ಲ. ಸಿಗ್ಬೋದು ಯಶಸ್ಸು, ಚೋಟ ಮೋಟ ಸಿಗ್ಬೋದು. ನೀವು ಅಂದುಕೊಂಡ ಯಶಸ್ಸು ಸಿಗಬೇಕು ಅಂದರೆ ಇದನ್ನು ಗೆಲ್ಲೇಬೇಕಾಗತ್ತೆ. ಅರ್ಥಾತುರಾಣಂ ನಶ್ನ ನ ಬಂಧು, ಕಾಮಾತುರಾಣಂ ನ ಭಯ ನ ಲಜ್ಜಾ. ಏನು ಲಸ್ಟ್ ನಮಗೆ ಬಂದಿದೆ ಅಂತಂದರೆ ದಟ್ಸ್ ಕಾಮ. ಕಾಮದ ಬಯಕೆ ಇದ್ದವನಿಗೆ ಭಯನೂ ಇರಲ್ಲ, ಲಜ್ಜೆನೂ ಇರಲ್ಲ. ರೀಸೆಂಟ್ಲಿ ಒಬ್ಬ ಪೊಲೀಸ್ ವುಮೆನ್ ಬರ್ತಾರೆ ನನ್ನ ಆಫೀಸ್ಗೆ. ಸರ್, ನಿಮ್ಮ ಆಫೀಸಿಗೆ ಬರ್ತಾ ಅಲ್ಲಿ ನೋಡ್ತಾ ಇದ್ದೆ, ಒಂದು ಕಾಲೇಜ್ ಹುಡುಗಿ ರೋಡಲ್ಲಿ ಹಗ್ ಮಾಡ್ಕೊಂಡಿದ್ದಾರೆ ಸರ್. ನಾನು ಪೊಲೀಸ್ ಬರ್ತಾ ಇದ್ದೀನಿ ಅಂತ ಅವ್ನು ಹೇಳಿದ್ರು ಆ ಹುಡುಗಿ ಕೇರ್ ಮಾಡ್ತಾ ಇಲ್ಲ ಸರ್. ಕೇರ್ ಮಾಡಲ್ಲ ಅವರು. ಯಾಕೆ ಮಾಡಲ್ಲ ಅಂತಂದರೆ ಕಾಮಾತುರಾಣಂ ನಾ ಭಯಂ ನಾ ಲಜ್ಜ. ಭಯನೂ ಇರಲ್ಲ, ನಾಚಿಕೆನೂ ಇರಲ್ಲ. ಗೊತ್ತಿರಬೇಕು ನಿಮಗೆ, ಕಾಮಾತುರಾಣಮಿಂದ ಅಪ್ಗ್ರೇಡ್ ಆಗಲೇಬೇಕು ವಿದ್ಯಾತುರಾಣಂ. ನಾಲೆಡ್ಜ್ನ ವಿದ್ಯೆಯ ತುರಾಣ ಇದ್ದವ್ರಿಗೆ ನಾ ಸುಖಂ ನಾ ನಿದ್ರಾ. ನೀವೇನು ಸುಖ ಅಂತ ಬಯಸ್ತೀರೋ ಆ ಸುಖದ ಬಯಕೆ ಇರೋದಿಲ್ಲ, ನಿದ್ರೆಯ ಬಯಕೆ ಇರೋದಿಲ್ಲ. ಅವರೊಂದು ಅದ್ಭುತ ಜೀವಿಗಳಾಗ್ತಾರೆ. ಹಾಗಾಗಿ ಯು ಮಸ್ಟ್ ವಿನ್ ದ ಕಾಮ, ಯು ಮಸ್ಟ್ ಟಾರ್ಗೆಟ್ ಟುವರ್ಡ್ಸ್ ವಿದ್ಯಾ. ಆವಾಗ ನಿಮಗೆ ಸಕ್ಸಸ್ ಬರುತ್ತೆ. ಈ ಕಂಟೆಂಟ್ ರೆಡಿ ಮಾಡಬೇಕಾದ್ರೆ ನಾನು ಹೆಣ್ಮಕ್ಳು ಏನಾದರೂ ಹೇಳಿದಾರಾ ಇದು ರಿಲೇಟೆಡ್ ಆಗಿ, ಹೆಣ್ಮಕ್ಳಿಗೆ ಏನಾದರೂ ಇದೆಯಾ? ಯಾಕಂದರೆ ಹಿಂದೊಂದು ವಿಡಿಯೋ ಮಾಡಿದ್ದೆ ಸೆಕ್ಸ್ ಆ್ಯಂಡ್ ಸಕ್ಸಸ್ ಅಂತ. ಅಲ್ಲೂ ಕೂಡ ನಾನು ಹೆಚ್ಚು ಯುವಕರನ್ನ ಫೋಕಸ್ ಮಾಡಿ ಮಾತಾಡಿದ್ದೆ. ಬಟ್ ಯುವತಿಯರಿಗೆ ಫೋಕಸ್ ಮಾಡಬೇಕಲ್ಲ, ಆ ರಿಲೇಟೆಡ್ ಆಗಿ ಏನಾದ್ರು ಇದೆಯಾ ಅಂತ ಸರ್ಚ್ ಮಾಡೋಕೆ ಹೋದಾಗ ತಪೇಶ್ವರಿ ಭಾರತಿ ಅಂತ ಒಬ್ಬ ಸಾಧ್ವಿ, ಇವರ ಒಂದು ವಿಡಿಯೋ ಸಿಕ್ತು. ತುಂಬ ಅದ್ಭುತವಾಗಿ ಇದೇ ವಿಚಾರವನ್ನು ಮಾತಾಡಿದ್ದಾರೆ. ಒಬ್ಬ ಸಾಧ್ವಿ
ಒಂದು ಸ್ಕೂಲ್ ಕಾಲೇಜ್ನ ಆಡಿಯನ್ಸ್ ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸೆಕ್ಸ್ ರಿಲೇಟೆಡ್ ಆಗಿ, ಏನಿದು ನಮ್ಮ ಬ್ರಹ್ಮಚರ್ಯ ರಿಲೇಟೆಡ್ ಆಗಿ ಅದ್ಭುತವಾದ ಮಾತಾಡ್ತಾರೆ. ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಮ್ಮ ಲೈಫನ್ನು ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡಿಲ್ಲ ಅಂದರೆ ಅಲ್ಲೇ ಬ್ರಹ್ಮಚರ್ಯ ಹೋಗ್ತಾ ಇದೆ ಅಂತ ಅರ್ಥ. ಅಲ್ಲಿ ನೋಡಿ, ಒಂದು ಪಾಟ್ ಇಟ್ಕೊಂಡಿದ್ದಾರೆ, ಅದು ಟ್ರಾನ್ಸ್ಪರೆಂಟ್, ಅದರೊಳಗೆ ನೀರು ಹಾಕ್ಕೊಂಡಿದ್ದಾರೆ. ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ನೀವು ಯುವಕ ಯುವತಿಯರು. ಈ ಕ್ರಿಸ್ಟಲ್ ಕ್ಲಿಯರ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕಂಟ್ಯಾಮಿನೇಷನ್, ಕದ್ದು ಸ್ವಲ್ಪ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕದ್ದು ಸ್ವಲ್ಪ ಏನೋ ಅಶ್ಲೀಲ ಸಾಹಿತ್ಯ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕದ್ದು ನಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸಿಂಪ್ಲಿ ಈಗ ಮುಂಚೆಲ್ಲ ನಾವು ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಅಂದರೆ, ಆ ಕ್ಯಾಬರೆ ಅನ್ನೋ ಡ್ಯಾನ್ಸ್ಗಳಿಗೆ ಬೇರೆ ಯಾರನ್ನೋ ಒಬ್ರನ್ನ ಹೈರ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು ಫಿಲ್ಮಲ್ಲಿ. ಆಮೇಲೆ ಒಂದು ಸ್ವಲ್ಪ ದಿನ 2000 ನಂತರ ಹೊಸ ಟ್ರೆಂಡ್ ಸ್ಟಾರ್ಟ್ ಆಯಿತು. ಹೀರೋಯಿನ್ಗಳೇ ಅದೇನು ಅಶ್ಲೀಲ ನೃತ್ಯಗಳನ್ನ ಮಾಡೋದು ಬಂದೋಯ್ತು. ಈಗ ಇನ್ನೂ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆ ಹೀರೋಯಿನ್ಗಿಂತಲೂ ಮೋಸ್ಟ್ ಪಾಪ್ಯುಲರ್ ಹೀರೋಯಿನನ್ನು ಇನ್ನೂ ಹೆಚ್ಚು ಕೊಟ್ಟು ಹೈರ್ ಮಾಡ್ಕೊಬಂದು ಒಂದು ಅಶ್ಲೀಲ ನೃತ್ಯ ಪ್ರದರ್ಶನ ಮಾಡುವಂಥ ಪ್ರಯತ್ನಗಳು ಫಿಲ್ಮಲ್ಲಿ ಆಗ್ತಾಯಿದೆ. ದಿಸ್ ಈಸ್ ಕಂಟ್ಯಾಮಿನೇಷನ್. ಇಂಥದ್ದೆಲ್ಲ ನೋಡೋದ್ರಿಂದ, ಇಂಥದ್ದೆಲ್ಲ ಕೇಳೋದ್ರಿಂದ, ಇಂಥದ್ರಲ್ಲಿ ತೊಡಗೋದ್ರಿಂದ ಕಂಟ್ಯಾಮಿನೇಟ್ ಆಗ್ತಾ ಬರ್ತೀರಾ. ನೀವು ಗೊತ್ತಿಲ್ಲದಂಗೆ ಒಂದಷ್ಟು ಟ್ರಾನ್ಸ್ಪರೆನ್ಸಿ ಕಳ್ಕೊತೀರಾ. ಇನ್ನೂ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ನಿಮ್ಮ ಜಗತ್ತೇ ಬ್ಲೈಂಡ್ ಆಗ್ತಾ ಬರುತ್ತೆ. ನಿಮ್ಮ ಗುರಿಗಳು ಮರ್ತು ಹೋಗ್ತಾ ಹೋಗುತ್ತೆ. ಯಾಕೆ ಓದ್ತಾ ಇದ್ದೀನಿ ಗೊತ್ತಿರಲ್ಲ, ಯಾಕೆ ಕಾಲೇಜಿಗೆ ಬರ್ತೀನಿ ಗೊತ್ತಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಕಾಲೇಜ್ಗಳಲ್ಲಿ ನಾನೇನು 13 to 23 ಹೇಳ್ತೀನಿ, ಸುಮಾರು 50-60 ಲಕ್ಷ ಮಕ್ಕಳಿದ್ದಾರೆ. 60 ಲಕ್ಷ ಮಕ್ಕಳು ಸರಿಯಾದ ಗುರಿಯಿಂದ ಸಕ್ಸಸ್ ಕಡೆ ಬಂದರೆ ಈ ಭಾರತಕ್ಕೆ ಏನು ಕಡಿಮೆ. ಬಟ್ ಅಲ್ಲಿರುವಂಥ ಸುಮಾರು 90% ಮಕ್ಕಳು ಕಂಟ್ಯಾಮಿನೇಟೆಡ್, ಹಾಳಾಗ್ತಾ ಇದ್ದಾರೆ, ಬ್ರಹ್ಮಚರ್ಯ ಪಾಲನೆ ಆಗ್ತಾ ಇಲ್ಲ. ಈ ಕಂಟ್ಯಾಮಿನೇಷನ್ ಅಷ್ಟು ಕೇಜಲ್ಲಾದಾಗ ನಿಮ್ಮ ಗುರಿಗಳು ಸತ್ತೋಗುತ್ತೆ, ನಿಮ್ಮಲ್ಲಿರೋ ಎನರ್ಜಿ ಸತ್ತೋಗುತ್ತೆ. ನೀವು ಕೊನೆಗೆ ಏನೂ ಇಲ್ಲದ ಡೆಡ್ ಬಾಡಿ ಥರ ಬದುಕ್ತಾ ಇರ್ತೀರ. ಸ್ನೇಹಿತರೆ, DVG ಅವರೊಂದು ಮಾತಿದೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಒಬ್ಬ ಹಸುವಿದ್ದವನು ಏನೋ ಕಿತ್ಕೊಂತಾನಲ್ಲ, ಅವನಿಗೊಂದು ಆತುರ ಇದೆ. ಒಂದಿಷ್ಟು ಕಳ್ತನ ಮಾಡಿದ್ರು ತಿನ್ನೋಷ್ಟು ರೆಡಿ ಇರ್ತಾನಲ್ಲ. ಅದಕ್ಕಿಂತ ದೊಡ್ಡ ಕಳ್ಳ ಯಾರು ಅಂದರೆ ಚಿನ್ನದ ಆತುರ ಇದ್ದವನು. ಅದು ಇನ್ನೂ ಪವರ್ಫುಲ್ ಇರುತ್ತೆ. ಆ ಡಿಸೈರ್ ಅನ್ನದಾತುರಕ್ಕಿಂತ ಚಿನ್ನದಾತುರದ ಡಿಸೈರ್ ಇಸ್ ಮೋಸ್ಟ್ ಪವರ್ಫುಲ್. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಚಿನ್ನವನ್ನು ಹೊಡೆಯೋನಿಗಿಂತನೂ, ಚಿನ್ನವನ್ನು ಕಳ್ತನ ಮಾಡೋನಿಗಿಂತನೂ, ಲ್ಯಾಂಡ್ ಗ್ರಾಬರ್ಗಿಂತನೂ ಮೋಸ್ಟ್ ಕೆಟ್ಟ ಡಿಸೈರ್, ಪವರ್ಫುಲ್ ಡಿಸೈರ್ ಅಂದರೆ ಹೆಣ್ಣು ಗಂಡು ಒಲವು. ಹುಡುಗಿಗೆ ಹುಡುಗನ, ಹುಡುಗನಿಗೆ ಹುಡುಗಿಯ ಒಲವು. ಇಲ್ಲಿ ನೀವು ಹಾಳಾಗ್ತಾ ಇದ್ದೀರಿ. ಬಿ ಕೇರ್ಫುಲ್. ಇದರ ಆಚೆಗೆ ಒಂದಿದೆ ಮನ್ನಣೆಯ ದಾಹ ಅಂತ. ನಾನು ಎಲ್ಲರಿಗಿಂತ ಪಾಪ್ಯುಲರ್ ಆಗಬೇಕು, ಐಡೆಂಟಿಟಿ ಬೇಕು ಅಂತ ಹೊರಡ್ತೀವಲ್ಲ, ಅದು ಇನ್ನೂ ತೀಕ್ಷ್ಣತಮವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹೆಣ್ಣು ಗಂಡೊಲುವು ವಿಚಾರದಲ್ಲಿ ಅಟ್ಲೀಸ್ಟ್ 13 to 23 ವೆರಿ ಕೇರ್ಫುಲ್ ಆಗಿರಬೇಕು. ಬೆನಿಫಿಟ್ಸ್ ಆಫ್ ಬ್ರಹ್ಮಚರ್ಯ. ಬ್ರಹ್ಮಚರ್ಯದಿಂದ ಏನೇನು ಬೆನಿಫಿಟ್ಸ್ ಇದೆ? ಸಿಂಪ್ಲಿ ಬ್ರಹ್ಮಚರ್ಯ ಇಷ್ಟೆಲ್ಲ ಹೇಳಿದ್ರಿ, ಏನು ಬೆನಿಫಿಟ್ಸ್ ಇದೆ ಸರ್? ವೆರಿ ಸಿಂಪಲ್. ನಿಮ್ಮ ಫೋಕಸ್ ಪಕ್ಕರ ಇಂಪ್ರೂವ್ ಆಗುತ್ತೆ. ಯು ಕಾಂಟ್ ಇಮ್ಯಾಜಿನ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಂದರೆ, ಇದ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅಟ್ ದ ಏಜ್ ಆಫ್ 23 ನಾನು ಬ್ರಹ್ಮಚರ್ಯ ಪಾಲನೆ ಮಾಡ್ದೋನೆ. ಅಲ್ಲೇನು ಡೌಟ್ ಇಲ್ಲ. ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಇಂಪ್ರೂವ್ಡ್ ಫೋಕಸ್. ನೀವು ಎಷ್ಟು ಯೋಚನೆ ಮಾಡ್ತೀರೋ, ಏನು ಥಾಟ್ ಮಾಡ್ತೀರೋ ಅದೆಲ್ಲ ಮಾಡ್ಬೋದು. ಫಿಸಿಕಲಿ ಎಷ್ಟು ಸ್ಟ್ರೆಂತ್ ಇರ್ತೀರಾ ಅಂದರೆ, ಇನ್ನು ಯೂನಿವರ್ಸಿಟಿ ಲೆವೆಲ್ ನಾನು 12.5 ಕಿಲೋಮೀಟ್ರ್ ಕ್ರಾಸ್ ಕಂಟ್ರಿ ಓಡ್ತಾ ಇದ್ದೆ. 12.5 ಕಿಲೋಮೀಟ್ರ್ ಫಿಸಿಕಲಿ ಅಷ್ಟು ಸ್ಟ್ರೆಂತ್. 1 ಇಯರ್ ನಾನು ಕ್ರಾಸ್ ಕಂಟ್ರಿ ಅಟೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರ್ ನನಗೆ ಕ್ರಾಸ್ ಕಂಟ್ರಿ ಬೇಡ ಅನಿಸ್ತು, ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಲನ್ನು ತೆಗೆದು ತಲೆ ಮೇಲೆ ಹಿಂಗೆ 2 ಕಾಲು ಹಾಕುವಷ್ಟು ಫಿಸಿಕಲಿ ಹೆಲ್ತ್ ಸ್ಟ್ರೆಂತ್ ಬರುತ್ತೆ. ಎನರ್ಜಿ ಲೆವೆಲ್ ಇನ್ಕ್ರೀಸಸ್. ನಿಮ್ಮಲ್ಲಿರೋ ಸಾಮರ್ಥ್ಯ ಯು ಕ್ಯಾಂಟ್ ಇಮ್ಯಾಜಿನ್. ಒಂದು ಗುಂಪಲ್ಲಿ ಬರ್ತಾ ಇದ್ದರೆ ನಿಮ್ಮ ಪ್ರಭೆ ಎದ್ದು ಕಾಣ್ತಾ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಹೀಗಿರಲ್ಲ. ಯಾರಿಗಂದ್ರೂ ಡೋಂಟ್ ಕೇರ್. ಯಾಕೆಂದರೆ ಅಷ್ಟು ನಿಮ್ಮ ಆತ್ಮವಿಶ್ವಾಸ ತುಂಬ್ಕೊಂಡಿರುತ್ತೆ. ನೀವು ಸರಿ ಅನ್ನೋದು ಸರಿನೇ ಆಗಿರುತ್ತೆ, ನೀವು ತಪ್ಪು ಅನ್ನೋದು ತಪ್ಪೇ ಆಗಿರುತ್ತೆ. ಅಷ್ಟು ಅದ್ಭುತವಾದ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಹೈ ಸ್ಪಿರಿಚುವಲ್ ಲೆವೆಲ್, ಸಾಮಾನ್ಯ ಸ್ಪಿರಿಚುವಲ್ ಮಟ್ಟ ಬೆಳೆಯಲ್ಲ, ಅದ್ಭುತವಾಗಿ ಬೆಳೆಯುತ್ತೆ. ನಾನಿದನ್ನು ಕೇವಲ ನಾನು 23ನಲ್ಲಿ ಅಂತಲ್ಲ, ಈಗ ಯಾವುದೋ ಒಂದು ಹೊಸದೊಂದು ಟಾರ್ಗೆಟ್ ಇಟ್ಟಿದ್ದೀನಿ, ಅದನ್ನು ಅಚೀವ್ ಮಾಡಬೇಕು ಅಂದಾಗ ಐ ಎಂಟರ್ ಟು ಬ್ರಹ್ಮಚರ್ಯ ಪ್ರಿನ್ಸಿಪಲ್ಸ್. ಪ್ರಾಕ್ಟೀಸ್ 21 ದಿನ ಮಾಡಿ, ಫಾಲೋ ಇಟ್ ಫಾರ್ 90 ಡೇಸ್. ನಿಮ್ಮೊಳಗಿನ ಎಲ್ಲ ಶಕ್ತಿ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ನಿಮಗೆ ಅಡ್ವೈಸ್ ಮಾಡೋದಿಷ್ಟೇ, 21 ದಿನ ಜಸ್ಟ್ ಟ್ರೈ ಮಾಡಿರಿ, ಬ್ರಹ್ಮಚರ್ಯ ಪಾಲನೆ ಮಾಡಿರಿ. ಆಮೇಲೆ ಒಂದು 3 ತಿಂಗಳು ಅನುಸರಿಸ್ರಿ, ಕಷ್ಟಪಡಿ. ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನೀಗ ಆಲ್ರೆಡಿ ಅಡ್ವರ್ಟ್ ರೂಟಲ್ಲಿ ಇದ್ದೀರಾ, ನಿಮಗೆ ಕಷ್ಟ ಆಗ್ಬೋದು. 90 ದಿವಸ ಪಾಲನೆ ಮಾಡಿ ಮಿರರಲ್ಲಿ ನೋಡ್ಕೊಳ್ರಿ.
ನಿಮ್ಮ ಏನು ಮೇಲೆ ಹೇಳಿರೋ ಎಲ್ಲ ಕಂಟೆಂಟ್ ಆಗಿಲ್ಲ ಅಂತಂದರೆ ಕಾಮೆಂಟ್ ಟು ದಿಸ್ ವಿಡಿಯೋ, ಇಟ್ಸ್ ಯೂಸ್ಲೆಸ್ ಯುವರ್ ಟಾಕ್ ಅಂತ. ಏನು ಇಲ್ಲದೆ ಯಾರೋ ಒಬ್ರು ಹೇಳಿದ್ದಾರೆ ಅದೆಲ್ಲ ಯೂಸ್ ಇಲ್ಲ, ಅದೆಲ್ಲ ರಿಸರ್ಚ್ ಬೇಸ್ಡ್ ಅಲ್ಲ. ರಿಸರ್ಚ್ ಮಾಡೋದಕ್ಕೆ ಫಂಡ್ ಇಲ್ಲಣ್ಣ. ಇದೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಮ್ಮ ಇಂಡಿಯನ್ ಫಿಲಾಸಫಿ ರಿಲೇಟೆಡಾಗಿ ರಿಸರ್ಚ್ ಮಾಡೋಕ್ಕೆ ಫಂಡ್ ಇಲ್ಲ. ಅದೇ ಒಂದು ವಯಾಗ್ರಾ ಟ್ಯಾಬ್ಲೆಟ್ ರಿಲೇಟೆಡಾಗಿ ರಿಸರ್ಚ್ ಮಾಡೋಕ್ಕೆ ಬೇಕಾದಷ್ಟು ಫಂಡ್ ಇದೆ. ಬಿಕಾಸ್ ಒಂದು ವಯಾಗ್ರಾ ಟ್ಯಾಬ್ಲೆಟ್ 500 rupees, ಅಂಥದ್ದು ಕೋಟಿಗಟ್ಟಲೆ ಮಾರಾಟ ಆದರೆ ಕೋಟಿಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ. ಬ್ರಹ್ಮಚರ್ಯ ಬ್ರೇಕಪ್ ಮಾಡೋದಕ್ಕೆ ಬೇಕಾದಂಥ ವಿಚಾರಗಳಿದಾವಲ್ಲ, ಅದ್ರ ರಿಸರ್ಚ್ಗೆ ಬೇಕಾದಷ್ಟು ದುಡ್ಡು ಸುರಿತಾರೆ. ಬಿಕಾಸ್ ಬೇಕಾದಷ್ಟು ದುಡ್ಡು ಬಾಚ್ಕೋಬೋದು. ಬ್ರಹ್ಮಚರ್ಯ ಪಾಲನೆ ಮಾಡಿರೋ ರಿಸರ್ಚ್ಗೆ ದುಡ್ಡಿಲ್ಲ. ಬಿಕಾಸ್ ಇಲ್ಲಿ ದುಡ್ಡು ಗಳಿಸೋಕ್ಕಾಗಲ್ಲ. ಇದು ಓನ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಮಾಡೋವಂಥ ವಿಚಾರ. ಹಾಗಾಗಿ ಜಸ್ಟ್ ನೀವು ಅವ್ರ ಮಾತು ಇವ್ರ ಮಾತು ಕೇಳೋದು ಬೇಕಾಗಿಲ್ಲ. ಫಾಲೋ ಮಾಡಿ ನೋಡಿರಿ. ಇಷ್ಟ ಆಗಿಲ್ಲ ಅಂದರೆ ಕೆಟ್ಟ ಕಾಮೆಂಟ್ ಹಾಕ್ರಿ ಇದೇ ವಿಡಿಯೋಗೆ. ಬರೀ ನಾಟ್ ಗುಡ್, ವರ್ಸ್ಟ್ ಕಾಮೆಂಟ್ ಹಾಕ್ರಿ. ಆದರೆ ವಿತೌಟ್ ಫಾಲೋಯಿಂಗ್ ಏನೂ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಫಾಲೋ ಇಟ್. ದೆನ್ ಅಬ್ಸ್ಟ್ಯಾಕಲ್ಸ್. ಬ್ರಹ್ಮಚರ್ಯಕ್ಕೆ ಏನು ಅಬ್ಸ್ಟ್ಯಾಕಲ್ಸ್ ಇದೆ? ಅಬ್ಸ್ಟ್ಯಾಕಲ್ಸ್ ಬ್ಯಾಡ್ ಕಂಪನಿ, ಕೆಟ್ಟ ಸಹವಾಸ. ನಾಳೆ ನನ್ನ ವಿಡಿಯೋದಲ್ಲಿ ಇದ್ರ ರಿಲೇಟೆಡಾಗಿ ಮಾತಾಡ್ತಾ ಇದ್ದೀನಿ. ಕೆಟ್ಟ ಸಹವಾಸ ನಮ್ಮನ್ನು ಹಾಳು ಮಾಡ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಸುತ್ತಮುತ್ತಲ ಎನ್ವೈರ್ಮೆಂಟ್ ಆಗಿರ್ಬೋದು, ಬಿಟ್ಟು ಹೋದಂಥ ಹಿಸ್ಟರಿ ಆಗಿರ್ಬೋದು. ಯಾರೋ ವಿಡಿಯೋ ನೋಡಿ ಹೋಗಿರ್ತಾರೆ, ಆ ಹಿಸ್ಟ್ರಿ ಉಳಿದಿರುತ್ತೆ, ಅದನ್ನು ನೋಡ್ತಾ ಇರ್ತೀರಿ. ಈ ಬ್ಯಾಡ್ ಕಂಪನಿಯಿಂದ ಬ್ರಹ್ಮಚರ್ಯ ಹಾಳಾಗತ್ತೆ. ನಿಮ್ಮ ಸುತ್ತ ಇರುವ ಸತ್ಸಂಗದ ಸದ್ಗುಣದ ವಿಚಾರಗಳ ವ್ಯಕ್ತಿಗಳಿರಬೇಕು. ನಂಬರ್ 2, ಬ್ಯಾಡ್ ಕಂಟೆಂಟ್ಸ್. ಅದು ವಿಡಿಯೋ ಆಗಿರ್ಬೋದು, ಅದು ಟೆಕ್ಸ್ಟ್ ಅಂದರೆ ಅಕ್ಷರಗಳಾಗಿರ್ಬೋದು, ಅಥವಾ ಅದು ಲೈವ್ ಆಗಿ ನೀವು ನೋಡೋದಾಗಿರ್ಬೋದು. ತುಂಬ ನಾವೇ ಹೇಳ್ತಾ ಇರ್ತೀವಿ, ನಿಮ್ಮ ದೇಹವನ್ನು ಪ್ರದರ್ಶನ ಮಾಡಿಬಿಡ್ರಿ ಅಂತಿದ್ದಂಗೆ ಇದು ವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ನಿಮ್ಮ ಓರೆಕೋರೆಗಳನ್ನೆಲ್ಲ ತೋರಿಸೋದು ಬ್ರಹ್ಮಚರ್ಯದ ಬ್ರೇಕಪ್ಗೆ ರೀಸನ್ ಆಗುತ್ತೆ. ಅದರಲ್ಲಿ ಏನೂ ಡೌಟ್ ಇಲ್ಲ. ವೈ ದ ಮೀಡಿಯಾ, ವೈ ದ ಫಿಲ್ಮ್ಸ್ ಆರ್ ಮೇಕ್ ಲೈಕ್ ದಟ್? ಯಾಕೆ ಹಂಗೆ ಮಾಡ್ತಾರೆ? ಅವರಿಗೆ ಹೆಚ್ಚು ಕಮರ್ಷಿಯಲ್ ಆಗಿ ಅರ್ನ್ ಮಾಡಬೇಕು. ಯಾಕೆಂದರೆ ಜನಕ್ಕೆ ಯಾವುದು ಮಜಾ ಕೊಡುತ್ತೋ ಅದ್ರ ಕಡೆ ಗ್ರಾವಿಟಿ ಹೋಗ್ತಾರೆ. ಅದು ಹೋಗೋದು ತಡಿಬೇಕು ಅಂದರೆ ಕಂಟೆಂಟ್ಸ್ಗಳಿಂದ ಅವಾಯ್ಡ್ ಮಾಡ್ತಾ ಬರ್ರಿ. ಬ್ಯಾಡ್ ವಿಡಿಯೋಸ್ ಅಂದರೆ ಬರೀ ಬ್ಲೂ ಫಿಲ್ಮ್ಸ್ ರಿಲೇಟೆಡ್ ಹೇಳ್ತಾ ಇಲ್ಲ ನಾನು. ಅದರ್ ಈಗ ಬರ್ತಾ ಇರುವ ಫಿಲಮ್ಗಳಲ್ಲಿ ಒಂದು 3rd graded ಸಾಂಗ್ ಇರುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬರ್ರಿ. ಫುಡ್ ಹ್ಯಾಬಿಟ್. ಕೆಲವೊಂದು ನಿಮ್ಮನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಫುಡ್, ಸ್ಟಿಮ್ಯುಲೇಟ್ ಮಾಡುವಂಥ ಎನ್ವೈರ್ಮೆಂಟ್, ಸ್ಟಿಮ್ಯುಲೇಟ್ ಮಾಡುವಂಥ ವ್ಯಕ್ತಿಗಳು, ಇವು ಎಲ್ಲವೂ ಬ್ಯಾಡೆ. ಅದರಿಂದ ಹೊರಗೆ ಬಂದರೆ ಆಟೋಮೆಟಿಕ್ಲಿ ಬ್ರಹ್ಮಚರ್ಯದಿಂದ ಅಬ್ಸ್ಟ್ಯಾಕಲ್ಸ್ಗಳಿಂದ ದಾಟ್ಕೋತೀರ. ಟಾನಿಕ್ಸ್ ಏನು ಅಂತಂದರೆ ಸತ್ಸಂಗ. ಬ್ಯಾಡ್ ಕಂಪನಿ ನಿಮ್ಮನ್ನು ಬ್ರಹ್ಮಚರ್ಯ ಬ್ರೇಕಪ್ ಮಾಡುತ್ತೆ ಅಂದರೆ ಸತ್ಸಂಗ, ಗುಡ್ ಕಂಪನಿ, ಒಳ್ಳೆಯ ಸಂಘ, ಒಳ್ಳೆಯ ಸ್ನೇಹಿತರು. ಬೆಳಗ್ಗೆ ಎದ್ಕೊಳ್ಳೆ ರನ್ ಮಾಡೋದು, ಜಾಗ್ ಮಾಡೋದು, ಯೋಗ ಮಾಡೋದು, ಈ ಥರ ವ್ಯಕ್ತಿಗಳು. ಸಂಜೆ ಆದ್ಕೊಳ್ಳೆ ಅಧ್ಯಯನ ಮಾಡೋದು, ಸ್ಟಡಿ ಮಾಡೋದು, IAS, IPS, ಹೊಸ ಗೋಲ್, ಈ ಥರದ ಕಂಪನಿ ಇಟ್ಕೊಳ್ರಿ. ನಾಚಿಗೆ ಹೋಗೋಂಥ ಹುಡುಗಿಯರನ್ನ ಕಂಪನಿ ಇಟ್ಕೊಳ್ಳೋದಿಲ್ಲ. ಕಾಯಕ, ಹಾರ್ಡ್ ವರ್ಕ್, ಹಿಂಗಿರಬೇಕು. ಹಾರ್ಡ್ ವರ್ಕ್ ಅಂತ ಅಂದರೆ ನೀನು ರಾತ್ರಿ ಬೆಡ್ಡಿಗೆ ಬಿದ್ದಾಗ ನೀನು ಏನೋ ಕೆಟ್ಟ ಸೀನು, ಕೆಟ್ಟ ವಿಚಾರ ನೋಡಿದಾಗ ನಿದ್ದೆ ಬರುತ್ತೆ ಅನ್ನೋ ಕಾಂಟೆಂಟ್ ಹೋಗ್ಬಿಡುತ್ತೆ. ಬೆಡ್ಡಿಗೆ ಬಿದ್ದಿ ಅಂದರೆ ಡೆಡ್ ಬಾಡಿ ಆಗಿರಬೇಕು. ಸ್ಲೀಪ್ ಲೈಕ್ ಡೆಡ್, ಸತ್ತ ವ್ಯಕ್ತಿ ಥರ ಬಿದ್ಕೋಬೇಕು. ಕೆಲವೊಮ್ಮೆ ಮಲಗ್ತೀವಿ ನಾವು ತುಂಬ ಟೈರ್ಡ್ ಆದಾಗ. ಸಮ್ ಎಲೆಕ್ಷನ್ ಡ್ಯೂಟಿ ಗೌರ್ಮೆಂಟ್ ಆಫೀಸರ್ಸ್ ಹೋಗಿರ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10-11 ಗಂಟೆಗೆ ಮುಗಿಯುತ್ತೆ. ಅದನ್ನು ಕೊಟ್ಟು ಬಂದು ಬೆಡ್ ಮೇಲೆ ಬೀಳ್ತಾರಲ್ಲ, ಸ್ಲೀಪ್ ಲೈಕ್ ಡೆಡ್. ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಇದು ಒಂದಿನದ ಪ್ರೋಗ್ರೆಸ್ ಆಗಬಾರ್ದು. ನೀವು ಸತತ 10 ವರ್ಷಗಳ ಕಾಲ ಈ ತಪಸ್ಸು ಮಾಡಿರಿ. ತಲ್ಲೀನತೆ, ಕ್ವಾಲಿಟಿ ಟೈಮ್, ಒಂದು ವಿಚಾರದಲ್ಲಿ ತೊಡಕೊಂಡ್ರೆ 100% ಇನ್ವಾಲ್ವ್ ಆಗಬೇಕು. ಬೇರೆದ್ರಲ್ಲಿ ತೊಡಗಬಾರ್ದು. ನಿಗ್ರಹ, ಆ ಪ್ಲೇಸ್ಗಳು. ಒಂದು ಸ್ಥಳ ನಿಮಗೆ ನೆಗೆಟಿವ್ ಎನರ್ಜಿ ಕೊಡುತ್ತೆ ಅಂತ ಪ್ಲೇಸ್ಗೆ ಹೋಗಲೇಬಾರ್ದು. ಒಂದು ಸಿಚುವೇಶನ್ ನಿಮಗೆ ನೆಗೆಟಿವ್ ಕೊಡ್ತಾ ಇದೆ, ಆ ಸಿಚುವೇಶನ್ಗೆ ಹೋಗಲೇಬಾರ್ದು. ಒಬ್ಬ ಪರ್ಸನ್ ನಿಮಗೆ ಈ ಬ್ರಹ್ಮಚರ್ಯ ಬ್ರೇಕಪ್ಗೆ ರೀಸನ್ ಆಗ್ತಾನೆ, ಅವಾಯ್ಡ್ ದಟ್ ಪರ್ಸನ್. ವಿತೌಟ್ ಏನೇನು ಯೋಚನೆ ಮಾಡಿದೆ ಆ ಪರ್ಸನ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ಥಿಂಕ್ ಹೈ, ಔನ್ನತ್ಯದ ಯೋಚನೆ, ಹೈ ಲೆವೆಲ್ ಯೋಚನೆಗಳಿಟ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ಬ್ರಹ್ಮಚರ್ಯ ನಿಮ್ಗೆ ಗೊತ್ತಿಲ್ಲದಂಗೆ ಪಾಲನೆ ಆಗ್ತಾ ಹೋಗುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಏನೇನೋ ಧ್ಯಾನಗಳು, ಮಂತ್ರಗಳು ಅದೆಲ್ಲ ಮಾಡಬೇಕು ಅಂತ ಅಲ್ಲ. ದೋಸ್ ಆರ್ ಅಡಿಷನ್ಸ್, ಜಸ್ಟ್ ಮೆಡಿಟೇಷನ್. ಇವೆಲ್ಲ ನಿಮಗೆ ಹೆಚ್ಚುವರಿ ಶಕ್ತಿಯನ್ನು ಕೊಡ್ತಾ ಇರ್ತವೆ. ಆದರೆ ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ಲಿ ಬ್ರಹ್ಮಚರ್ಯದ ಪಾಲನೆ ಆಗ್ತಾ ಇರುತ್ತೆ. ಜೊತೆಗೆ ಬಿ ಟ್ರಾನ್ಸ್ಪರೆಂಟ್. ನೀವು ಇಂಟರ್ನೆಟ್ಟಲ್ಲಿ ಕೆಟ್ಟ ಕಂಟೆಂಟ್ ನೋಡ್ತೀರಾ. ಇಂಡಿಯಾದಲ್ಲಿ ಎಷ್ಟು ಯುವತಿಯರು, ಎಷ್ಟು ಮೊಬೈಲ್ಗಳಲ್ಲಿ, ಎಷ್ಟು ಸಿಸ್ಟಮ್ಗಳಲ್ಲಿ ಎಷ್ಟು ಬರ್ನ್ ಆಗ್ತಾಯಿದೆ ಪಾರ್ನ್ ಮೂವಿಗಳು, ವಿ ನೋ. ಎಷ್ಟು ಡಾಟಾ ಹೋಗ್ತಾ ಇದೆ, ಎಷ್ಟು ಕ್ರೋರ್ಸ್ ಆಫ್ ಇನ್ಕಮ್ ಹೋಗ್ತಾ ಇದೆ ನಮಗೆ ಗೊತ್ತು. ಎಲ್ಲ ನೋಡಿ ನಂತರ ಯು ಕ್ಯಾನ್ ಡಿಲೀಟ್ ದ ಹಿಸ್ಟ್ರಿ. ನಿಮ್ಮ ಮೊಬೈಲೆಲ್ಲ ನೋಡಿ ಇನ್ಯಾರೋ ನೋಡಬಾರ್ದು ಅಂತ ಡಿಲೀಟ್ ಮಾಡ್ತೀರಾ ಹಿಸ್ಟ್ರಿನ. ಬಟ್ ಇಂಟರ್ನೆಟ್ನ ಹಿಸ್ಟ್ರಿ ಡಿಲೀಟ್ ಆಗುತ್ತೆ. ಇನ್ನರ್ ನೆಟ್ ಇದೆಯಲ್ಲ, ಒಳಗಡೆ
ಕಾಂಟ್ ಡಿಲೀಟ್. ಆ ಹಿಸ್ಟ್ರಿ ಡಿಲೀಟ್ ಆಗಲ್ಲ, ಅದು ನಿಮ್ಮ ಒಳಗಡೆನೇ ಬರ್ನ್ ಆಗ್ತಾ ಹೋಗುತ್ತೆ. ಹೊರಗಡೆಯ ಹಿಸ್ಟ್ರಿ ಬರ್ನ್ ಆಗಿ ಎಂಡ್ ಆಗಿದೆ, ಒಳಗಡೆ ಹಿಸ್ಟ್ರಿ ನಿಮ್ಮನ್ನು ಬರ್ನ್ ಮಾಡ್ತಾ ಬರುತ್ತೆ. ನಿಮ್ಮನ್ನು ಬರ್ನ್ ಮಾಡೋದ್ರಿಂದ ನೀವು ಔನ್ನತ್ಯದ ಕಡೆಗೆ ಸಾಗೋಕ್ಕಾಗಲ್ಲ. ಜೊತೆಗೆ ಲಾಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಹಳ್ಳಿ ಕಡೆ ನೋಡಿರ್ತೀರ, ಸಿಟಿ ಮಕ್ಕಳಿಗೆ ಗೊತ್ತಿರಲ್ಲ ಇದು. ಬುಲ್ ಆ್ಯಂಡ್ ಡಾಗ್ಸ್. ಬುಲ್ ಅಂದರೆ ಒಂದು ಮೇಲ್, ಗಂಡು ಜಾತಿಯ ಹಸು. ಗಂಡು ಜಾತಿಯ ಹಸು ಮತ್ತು ಇನ್ನೊಂದು ಗಂಡು ಜಾತಿನೇ ಇದೆ, ಆಕ್ಸ್. ಏನು ಡಿಫ್ರೆನ್ಸ್ ಅಂತ ಅಂದರೆ, ಅದು ಹೆಣ್ಣು ಹಸುವಿನ ಜೊತೆ ಸಂಭೋಗ ಮಾಡಿದಾಗ ಮಕ್ಕಳಿಗೆ ಜನ್ಮ ಕೊಡುವಂಥ ಶಕ್ತಿಯನ್ನು ಹೊಂದಿರುವ ಬುಲ್ಲಾಗಿರುತ್ತೆ. ಆ ಬುಲ್ಗಳು ಸೌಂಡ್ ಎಲ್ಲ ಮಾಡ್ತಾವೆ. ನಾವು ಹಳ್ಳಿ ಕಡೆ ಎಲ್ಲ ಗಡ್ರಿಕ್ಕಿ ಅಂತೀವಿ, ಗಿಡುಗ್ ಗಿಡುಗ್ ಸೌಂಡ್ ಮಾಡ್ತಾ ಇರ್ತವೆ. ಅವು ಎದೆ ಎತ್ಕೊಂಡು ಓಡಾಡ್ತಿರ್ತವೆ. ಅವ್ನು ನೋಡಿದರೆ ಭಯ ಆಗಬೇಕು, ಅಷ್ಟು ಪವರ್ಫುಲ್ಲಾಗಿ ಕಾಣ್ತಾ ಇರ್ತವೆ. ವೆನ್ ದಟ್ ಬುಲ್ ತುಂಬ ಅತಿಯಾಗಿ ಮಾಡಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕ್ಯಾಸ್ಟ್ರೇಟೆಡ್ ಮಾಡ್ತೀವಿ, ಕಸಿ ಅಂತ ಮಾಡ್ತೀವಿ, ಬೀಜ ಹೊಡೆಯೋದು ಅಂತ ಹಳ್ಳಿ ಕಡೆ ಹೇಳ್ತಾರೆ. ಆ ಕಸಿ ಮಾಡಿದ ತಕ್ಷಣ ಆ ಬುಲ್ ಬಿಕಮ್ ಆಕ್ಸ್. ಸೆಕ್ಷುವಲ್ ಎನರ್ಜಿ ಹೋಗ್ತಾ ಇದ್ದಂಗೆ ತನ್ನೆಲ್ಲ ಟೆಂಪರ್ ಕಳ್ಕೊಂಡು ಹಿಂಗೆ ಕೂತ್ಕೊಂಡಿರುತ್ತೆ. ನಾವು ಅಷ್ಟೇ ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ದಿಸ್ ಬುಲ್ ಥರ ಇರ್ತೀವಿ. ಆ ಸೆಕ್ಷುವಲ್ ಎನರ್ಜಿಯನ್ನು ಲಾಸ್ ಮಾಡಿಕೊಂಡಾಗ ಈ ತಲೆಬಾಗಿದ ಆಕ್ಸ್ ಥರ ಆಗಿಬಿಡ್ತೀವಿ. ಹಾಗಾಗಿ ಆ ಶಕ್ತಿಯನ್ನು ನೆಗೆಟಿವ್ ಆಗಿ ಬಳಸೋ ಬದಲು ಪಾಸಿಟಿವ್ ಆಗಿ ಬಳಸಿದ್ರಿ ಅಂದರೆ ಅದನ್ನು ಔನ್ನತ್ಯದ ಕಡೆ ತೆಗೆದುಕೊಂಡು ಹೋಗ್ಬೋದು. ಬುಲ್ ಅಲ್ಲೆಲ್ಲೋ ಸೌಂಡ್ ಮಾಡ್ಕೊತ ಅವ್ರವ್ರ ಮೇಲೆ ಅಟ್ಯಾಕ್ ಮಾಡ್ಕೊತ ಕೂತ್ಕೊಂಡಿರುತ್ತೆ. ಬಟ್ ನಾವು ಬುಲ್ ಅಲ್ಲ, ನಾವು ಮ್ಯಾನ್, ನಾವು ಹ್ಯೂಮನ್ ಬೀಯಿಂಗ್. ನಾವು ಆ ಶಕ್ತಿಯನ್ನು ಕನ್ವರ್ಟ್ ಮಾಡಿದಾಗ ತಲುಪಬೇಕಾದ ಎತ್ತರಕ್ಕಿಂತಲೂ ಮೇಲೆ ಹೋಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಇದೆಲ್ಲದರ ಆಚೆಗೆ ಇವೆಲ್ಲ ಜನರಲ್ಲಾಗಿ ಮಾತಾಡಿದೆ, ಲೀಗಲ್ ಇಂಟರ್ವೆನ್ಷನ್ ಕೂಡ ಒಂದಿದೆ. ಪೋಕ್ಸೋ ಅಂತ ಒಂದು ಆ್ಯಕ್ಟ್ ಇದೆ. ಯು ಕಾಂಟ್ ಬಿಲೀವ್, ಪೋಕ್ಸೋ ಹತ್ತತ್ರ 1.25 ಲಕ್ಷ ಕೇಸ್ ಇಂಡಿಯಾದಲ್ಲಿ ಆಗ್ತಾಯಿದೆ. 140 ಕೋಟಿ ಜನರ ದೇಶದಲ್ಲಿ 140,000 1,40,000ವರೆಗೂ ಪೋಕ್ಸೋ ಕೇಸ್ ಪರ್ ಆ್ಯನಮ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ದಿನಕ್ಕೆ 10 ಕೇಸ್, ಅವರೇಜ್ ಒಂದು 3,000+ ಕೇಸ್ ಫೈಲ್ ಆಗುತ್ತೆ. ಅಂದರೆ 10 ಪೋಕ್ಸೋ ಕೇಸ್ ಫೈಲ್ ಆಗ್ತಾಯಿದೆ. ಅಂದರೆ 18 ವರ್ಷಕ್ಕಿಂತ ಕೆಳಗಿನ ಗಂಡು ಹುಡುಗ ಹೆಣ್ಣು ಹುಡುಗಿಯ ಮೇಲೆ ಸೆಕ್ಷುವಲ್ ಅಸಲ್ಟ್ ಏನಾಗುತ್ತೆ, ದಿಸ್ ಇಸ್ ಪೋಕ್ಸೋ. ಇಲ್ಲಿ ಏನಾದರೂ ವ್ಯತ್ಯಾಸ ಕೇಸ್ಗಳು ಎಂಟ್ರಿ ಆದರೆ ಎಲ್ಲಿವರೆಗೂ ಇದೆ ಅಂದರೆ, ರೀಸೆಂಟ್ಲಿ ಒಂದು ನಾರ್ತ್ ಈಸ್ಟಲ್ಲಿ ಒಂದು ಕೇಸಲ್ಲಿ ವರ್ಡಿಕ್ಟ್ ಬರುತ್ತೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗತ್ತೆ. ಸಣ್ಣ ಶಿಕ್ಷೆಯಿಂದ ಹಿಡಿದು ಮರಣದಂಡನೆವರೆಗೂ ಶಿಕ್ಷೆ ಇರುತ್ತೆ. ಈ ಲೈಫ್ ಕೇವಲ ನಾನಿಲ್ಲಿ ಹೇಳೋದು ಅಂದರೆ, ಈ ಕಾನೂನೆಲ್ಲ ನಿಮ್ದೆಲ್ಲ ಕೆಟ್ಟದಾದ ನಂತರ ಬಂದು ಶಿಕ್ಷೆ ಕೊಡೋಕ್ಕಿರೋದು. ವೈ ಡು ಯು ಗೋ ಫಾರ್ ದಟ್ ಲೆವೆಲ್? ಎಲ್ಲ ಮುಗಿದ ಮೇಲೆ ಶಿಕ್ಷೆ ಅನುಭವಿಸೋ ಲೆವೆಲ್ಗೆ ಯಾಕೆ ಹೋಗ್ತೀರಾ? ಫಸ್ಟೇ ಯೋಚನೆ ಮಾಡ್ಕೊಳ್ರಿ, ಹೀಗೆಲ್ಲ ಇದೆ, ಹೀಗೆಲ್ಲ ಲೈಫ್ ಡಿಫಿಕಲ್ಟ್ ಇದೆ, ನಾನೆಷ್ಟು ನಿಗ್ರಹದಿಂದ ಇರಬೇಕು ಅಂತ. ಆ ನಿಗ್ರಹವನ್ನು ಬೆಳೆಸ್ಕೊಂಡ್ರೆ ಈ ಪೋಕ್ಸೋ ಗೀಕ್ಸೋ ಯಾವುದೂ ಬರೋದಿಲ್ಲ. ಹಾಗಾಗಿ ಬಿ ಕೇರ್ಫುಲ್ ಅಬೌಟ್ ಲೈಫ್. ಇದೆಲ್ಲದರ ಆಚೆಗೆ ನಾನಿದು ಯಾವುದನ್ನು ನಾನು ಸ್ವಂತ ಏನೇನೋ ತಿಳ್ಕೊಂಡು ಬಂದು ಹೇಳಿದ್ದೀನಿ ಅಂತಲ್ಲ. ಸಿರಿತನಕ್ಕೆ 13 ಹೆಜ್ಜೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಇದೆ, ನೆಪೋಲಿಯನ್ ಹಿಲ್ ಅಂತ. ಅಲ್ಲಿ ಲೈಂಗಿಕ ಶಕ್ತಿಯ ರೂಪಾಂತರ ಅಂತಲೇ ಒಂದು ಚಾಪ್ಟರ್, ಅದ್ಭುತವಾದ ಚಾಪ್ಟರ್ ಇದೆ. ಯಾರ್ಯಾರು ಹೇಗೆಲ್ಲ ಆಗೋದ್ರು ಅಂತ ದಟ್ ಬುಕ್ ತೊಗೊಂಡು ಓದ್ಕೋಬೋದು. ಜೊತೆಗೆ ನಮ್ಮದೇ ಸಾಧನದಲ್ಲಿ 2 ವಿಡಿಯೋ ಅದ್ಭುತವಾಗಿದೆ, ಲವ್ ಕೆಮಿಸ್ಟ್ರಿನ ಅಂತ. ಲವ್ ಯಾಕಾಗುತ್ತೆ, ಅದು ಏನು ಕೆಮಿಕಲ್ ರಿಯಾಕ್ಷನ್ದಾಗುತ್ತೆ, ನಿಮಗೆ ಮೊದಲಿಗೆ ಹೇಳ್ದನಲ್ಲ, ಲವ್ ಹೇಗಾಗಿ ನಿಮಗೆ ಏನು ಹಾರ್ಮೋನ್ಗಳು ರೂಲ್ ಮಾಡ್ತವೆ ಅದೆಲ್ಲ ಡಿಸ್ಕಷನ್ ಇದೆ. ಈ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ನೋಡ್ಕೋಬೋದು. ಸೆಕ್ಸ್ ಆ್ಯಂಡ್ ಸಕ್ಸಸ್ ಅಂತೇಳಿ ಇಲ್ಲಿ ನಾನು 13 ಮಕ್ಕಳಿಂದ ಹಿಡಿದು 23ವರೆಗೂ ತೊಗೊಂಡಿರೋದ್ರಿಂದ ತುಂಬ ಸೆನ್ಸಾರ್ಡ್ ಆಗಿ ಮಾತಾಡಿದ್ದೀನಿ, ಒಂದು ನಿಯಮಿತವಾಗಿ. ಬಟ್ ಸೆಕ್ಸ್ ಆ್ಯಂಡ್ ಸಕ್ಸಸ್ ಒಂದು 18+, 16+ನವ್ರು ನೋಡ್ಬೋದು. ಕಂಪ್ಲೀಟಾಗಿ ಅಲ್ಲಿ ಓಪನ್ ಅಪ್ ಆಗಿ ಮುಲಾಜಿಲ್ಲದೆ ಮಾತಾಡ್ಕೊಂಡು ಹೋಗಿದ್ದೀನಿ. ಹಾಗಾಗಿ ನೀಡಿದ್ದವರು ಆ ವಿಡಿಯೋ ಕೂಡ ನೋಡ್ಕೋಬೋದು. ಬ್ರಹ್ಮಚರ್ಯ ಪಾಲನ್ ಕರ್ನ ಜರೂರ್ ಹೈ, ಅದು ಅತ್ಯಂತ ಅಗತ್ಯ ಇದೆ. 30 ಲಕ್ಷ ಜನ ನಮ್ಮ ಟೀಮಲ್ಲಿ ಇದ್ದೀರಾ. ಇನ್ನಷ್ಟು ನಿಮ್ಮ ಸಂಖ್ಯೆ ಹೆಚ್ಚಾಗಲಿ, ಹೆಚ್ಚು ಜನರಿಗೆ ಹೆಚ್ಚು ಒಳಿತಾದರೆ ಇಂಡಿಯಾಕ್ಕೆ ಒಳಿತಾಗತ್ತೆ. ಸ್ನೇಹಿತರೆ, ಪವರ್ ಆಫ್ ಬ್ರಹ್ಮಚರ್ಯ ಎಕ್ಸ್ಕ್ಲೂಸಿವ್ ಫಾರ್ ಎಕ್ಸಾಮ್ ವಾರಿಯರ್ಸ್ ಇವತ್ತು ಮಾತಾಡಿದ್ದೀನಿ. ನಾಳೆ ಇನ್ನೂ ಅದ್ಭುತ ಕಂಟೆಂಟ್ ಜೊತೆಗೆ ಬರ್ತೀನಿ. ಇಲ್ಲೇನೋ ತಪ್ಪು ಅನಿಸಿದರೆ ನಿಮಗೆ ಕಾಮೆಂಟ್ ಮಾಡಿ, ತಿದ್ಕೊಳ್ಳೋ ಪ್ರಯತ್ನ ಮಾಡೋಣ. ಆ್ಯಂಡ್ ಒಳ್ಳೆಯ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಮಾಡೋಣ. ದಿಸ್ ಬೂಟ್ ಕ್ಯಾಂಪ್ 9 ದಿನ ನಿಮಗೆ 9 ರಹಸ್ಯಗಳು ಒಬ್ಬ ವ್ಯಕ್ತಿ ಪವರ್ಫುಲ್ ಆಗೋದಕ್ಕೆ ತಿಳಿಸ್ತಾ ಬರ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.